ಮಾಡ್ಕೊಳ್ಳಿ. ಓಕೆ, ತುಂಬಾ ಜನ ಡಿಸ್ಕರೇಜ್ ಮಾಡ್ತಾರೆ ಸರ್. ಡಿಸ್ಕರೇಜ್ ಮಾಡೋರು, ನಿನ್ ಕಾಲ್ ಎಳೆಯೋರು, ನಿನ್ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ. ಬಟ್ ಅವ್ರಿಗೆಲ್ಲರೂ ಉತ್ತರ ನಿಮ್ಮ ಮಾತಿನ ಮೂಲಕ ಅಲ್ಲ, ನಿನ್ನ ಯಶಸ್ಸಿನ ಮೂಲಕ ಮಾತ್ರ ಕೊಡ್ಬೇಕು ಅವ್ರಿಗೆ. ಆಗ ಅವರು ಇನ್ ಕೈಯಲ್ಲಿ ಏನೂ ಆಗಲ್ಲ ಅನ್ಕೊಂಡಿದ್ವಲ್ಲಪ್ಪ, ಎಲ್ಲಿ ನೀನು ಅವಮಾನಿತನಾಗ್ತೀಯೋ ಅಲ್ಲೇ ನೀನು ಸನ್ಮಾನಿತರಾದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಸೊ ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರೆ ಅವ್ನ ಕಾಲು ಇರ್ಬೇಕಂತೆ, ಅವ್ನ ಕಾಲು ಎಳೆದಷ್ಟು ನಿನ್ ಮೇಲೆ ಬೆಳಿಬೇಕು ಅಂತ ಹುಮ್ಮತನ ಇರಬೇಕು. ಆಯ್ತಾ? ಯಾವಾಗ್ಲೂ ಬಿ ಆಪ್ಟಿಮಿಸ್ಟಿಕ್, ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡಿ, ಧನಾತ್ಮಕ ಯೋಚನೆ ಮಾಡಿ. ಯಾರೇ ಬಂದು ನೆಗೆಟಿವ್ ಏನೇ ಹೇಳಿದ್ರು ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಇಟ್ಸ್ ಗೂಗಲ್. ಎಷ್ಟವ್ರು ಓದ್ಬೇಕು, ನೀ ಎಷ್ಟವ್ರು ಓದ್ತೀರಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಓದೋದು ಎಷ್ಟು ಎಫೆಕ್ಟಿವ್ ಓದ್ತೀರಾ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ನಿಮ್ ಬುಕ್ಕಿಂದ ಎಷ್ಟು ಕ್ವಶನ್ ಬರೋ ಚಾನ್ಸಸ್ ಇದೆ? ಇದುವರೆಗೂ 50ಕ್ಕೆ ಕೆಳಗಡೆ ಅಂತೂ ಬಂದಿಲ್ಲ. ಅದನ್ನ ನಾನು ಮೆನ್ಷನ್ ಮಾಡ್ಕೊಟ್ಟಿದ್ದೀನಿ. ಸೊ ದಟ್ ವೇಸ್ಟ್ ಅದ್ರ ಮೇಲೆ ಇದು ಮಾಡ್ಕೊಳ್ಳಿ. ಸರ್, ಲಂಚ ಕೇಳ್ತಾರಾ? ಪರಶುರಾಮ್, ನಾನು ತುಂಬಾ ಸಲ ಹೇಳಿದ್ದೀನಿ, ಲಂಚ ಕೇಳಂಗಿದ್ರೆ ಅಥವಾ ಲಂಚ ಕೊಟ್ಟು ನಾವ್ ಯಾರಾದ್ರು ಬರಂಗಿದ್ರೆ ನಾನಿಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಪ್ಯೂರ್ಲಿ ಮೆರಿಟ್. ನೀನು ಮ್ಯಾಕ್ಸಿಮಮ್ ಎಫರ್ಟ್ ಮಾಡು, ಗೆಟ್ ಎ ಗುಡ್ ಸ್ಕೋರ್, 100% ವಿಲ್ ಗೆಟ್ ಇನ್ ಟು ದಿ ಸರ್ವಿಸ್. ಅರ್ಥ ಆಗ್ತಿದ್ಯಾ ಅಣ್ಣ? PSI ಶಿಫ್ಟ್ ಜಾಬ್ ಇರುತ್ತಾ? ಎಸ್, ಈಗ ಸದ್ಯಕ್ಕೆ ಶಿಫ್ಟ್ ಜಾಬ್ PSI ಇರೋದಿಲ್ಲ. PSI ಅಂತಂದ್ರೆ ನೀವು ಆಫೀಸರ್, ಒಬ್ಬ ಅಧಿಕಾರಿ ಅಂತಂದಾಗ ಯಾವುದೇ ಕಾರಣಕ್ಕೂ ಶಿಫ್ಟ್ ಜಾಬ್ ಇರಲ್ಲ. ಮಾಮೂಲಿ ಮಾರ್ನಿಂಗ್ ಟು ಈವ್ನಿಂಗ್ ವರ್ಗೂ ಇರ್ತದೆ. ಒಂದಿನ ಮಾತ್ರ ನೈಟ್ ರೌಂಡ್ಸ್ ಇರ್ತದೆ. ನಮ್ಮ ಮಾತುಗಳು ನಿಮ್ಗೆ ಇನ್ಸ್ಪಿರೇಷನ್. ಎಸ್ ಪ್ರವೀಣ್ ಅವ್ರೆ, ಒಳ್ಳೇದಾಗ್ಲಿ. ಹಾಯ್ ರುದ್ರೇಶ್ ಹೇಳ್ತಾ ಇದ್ರ, ಪೊಲೀಸು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ? ಲಾಕ್ಡೌನ್ ಮುಗಿದ ತಕ್ಷಣನೇ ಪೊಲೀಸು ಅಪ್ಲಿಕೇಶನ್ ಬಿಡ್ತಾರೆ. ಈಗ ಬಿಡ್ಬೋದಿತ್ತು, ಬಟ್ ಈಗ ಬಿಟ್ರೆ ಏನಾಗ್ತದೆ, ನಿಮಗೆ ಹೋಗಿ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇಲ್ವಲ್ಲ. ಸೊ ಹಾಗಾಗಿ ಮುಂದೆ ಹಾಕಿದ್ದಾರೆ. ಅರ್ಥ ಆಗ್ತಿದ್ಯಾ? ಚಿಗುರು ಬುಕ್ ಎಲ್ಲ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತಾ? ಎಸ್ ಕಿರಣ್, 100% ಚಿಗುರು ಬುಕ್ ಎಲ್ಲ ಬುಕ್ ಸ್ಟಾಲ್ ಸಿಗುತ್ತೆ. ಎಲ್ಲ ತುಂಬಾ ಜನ ಚಿಗುರು ಬುಕ್ ಅಂತ ಕೇಳ್ತಿದ್ರೆ, ಸಿ ಬ್ರದರ್, ಇದೇ ಚಿಗುರು ಬುಕ್, ದೊಡ್ಡದು ಏನೂ ಇಲ್ಲ, ಇದೇ ಚಿಗುರು ಬುಕ್. ಈ ಚಿಗುರು ಬುಕ್ ಅಲ್ಲೇ ತುಂಬಾ ಕ್ವಶನ್ಸ್ ಬಂದಿದಾವೆ. ಇಷ್ಟು ಕ್ವಶನ್ಸ್ ಬಂದಿದಾವೆ, 60-70 ಕ್ವಶನ್ಸ್ ಬಂದಿದಾವೆ. ಸೊ ಯಾರಾದ್ರೂ ಓದ್ಬೇಕು, ನನಗೆ ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಇದನ್ನ ಓದ್ಬೋದು. ಸಕ್ಸಸ್ ಅನ್ನೋದು ಯಾವಾಗ್ಲೂ ಸುಮ್ಮನೆ ಬರೋದಿಲ್ರಿ. ಸಕ್ಸಸ್ಸು ಬರ್ಬೇಕಾದ್ರೆ ಅದರದೇ ಆದಂತ ಪ್ರಯತ್ನ ಇಡಬೇಕು. ಅದರ ಹಿಂದೆ ನಿರಂತರ ಶ್ರಮ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ಯಶಸ್ಸು ಮತ್ತು ಧೈರ್ಯ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನೀವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಯಶಸ್ಸು ಅನ್ನೋದು ನಿನ್ ಜೊತೆಲಿ ಬರ್ತದೆ. ಅರ್ಥ ಆಗ್ತಿದೆ? ಆ ಯಶಸ್ಸು ಯಾವಾಗ್ಲೂ ಬರ್ಬೇಕಂತ ಇಲ್ಲಿ ಅನ್ಕೊಂಡು ಯೋಚನೆ ಮಾಡ್ಕೊಂತ ಇರೋದಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಒಂದ್ಸರಿ ಸೋಲಾಯ್ತು ಅಂತ ಹೇಳ್ಬಿಟ್ಟು ಹಿಂದೆ ಸರಿಬಾರ್ದು. ಡೋಂಟ್ ಡೈ ಬಿಫೋರ್ ಯುವರ್ ಡೆತ್ ಅಂತ ಹೇಳ್ತೀವಿ. ಒಂದ್ಸರಿ ಸೋಲಾಯ್ತು ಅಂತ ಹೇಳ್ಬಿಟ್ಟು ಹಿಂದೆ ಸರಿದು ಬಿಟ್ರೆ ಏನಾಗ್ತದೆ, ಅಲ್ಲಿ ನಿನ್ನ ಜೀವನ ಮುಗಿದೋಯ್ತು. ಒಂದ್ಸರಿ ಸೋಲಾಯ್ತಾ, ಎಸ್, ಟೇಕ್ ಇಟ್ ಇಸ್ ಎ ಚಾಲೆಂಜ್. ಆ ಸೋಲನ್ನೇ ಮೆಟ್ಟಲಾಗಿರಿಸ್ಕೊಂಡು ನಾನು ಸಾಧನೆ ಮಾಡ್ತೀನಿ, ಸಾಧಕನಾಗಿ ನನ್ನ ಊರಿಗೆ, ನನ್ನ ತಂದೆ ತಾಯಿಗೆ ಹೆಮ್ಮೆ ತರ್ತೀವಿ ಅನ್ನೋದು ದೊಡ್ಡ ಇದು. ಮತ್ತೆ ಅವಕಾಶ ಪ್ರತಿಯೊಬ್ಬರಿಗೂ ಸಿಗೋದಿಲ್ರಿ. ಅವಕಾಶ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಸಿಕ್ಕಿರೋ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅದ್ಭುತಗಳೇ ಕ್ರಿಯೇಟ್ ಮಾಡಬಹುದು. ಯಾವಾಗ್ಲೂ ಅವಕಾಶವನ್ನು ಸವಾಲಾಗಿ ಸ್ವೀಕರಿಸಿ. ಎಸ್, ಮಾಡ್ಬೇಕು, ಇವತ್ತು ನಾನು ಬಂದಿದ್ದೀನಿ ಕಾಂಪಿಟೇಟಿವ್ ಫೀಲ್ಡ್ ಅಂದ್ರೆ ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ಇಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ಯೋಚನೆ ಮಾಡ್ತಾ ಇರಬೇಕು. ನನ್ನ ಸಕ್ಸಸ್ ಅಷ್ಟೇ. ಅವಕಾಶ ಸಿಕ್ಕಿದೆ, ಈ ಅವಕಾಶ ಮಿಸ್ ಮಾಡ್ಕೊಂಡ್ರೆ ನಾನು ಬೆಳಿಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವಕಾಶ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅವಕಾಶ ಇದ್ದವರೆಗೂ ಅದೇ ಸಬ್ಜೆಕ್ಟ್, ಅದೇ ಹಿಸ್ಟ್ರಿ, ಅದೇ ಎಕನಾಮಿಕ್ಸ್, ಎವ್ರಿಥಿಂಗ್ ಸೇಮ್ ಇರ್ತದೆ. ಆಗೇನ್ ಮಾಡ್ತೀರಾ? ಅರ್ಥ ಆಗ್ತಿದ್ಯಾ? ಬೆಳಿಬೇಕು ಅಷ್ಟೇ. ನಾನು ಬಂದಿದ್ದೀನಿ ಕಾಂಪಿಟೇಟಿವ್ ಫೀಲ್ಡ್ ಹೆಜ್ಜೆ ಇಟ್ಟಿದ್ದೀನಿ, ಬೆಳಿಬೇಕಷ್ಟೇ. ಅರ್ಥ ಆಗ್ತಿದ್ಯಾ? ಎಸ್, ಹಿಸ್ಟ್ರಿ ಬುಕ್ ಯಾವ್ದು ರೆಫರ್ ಮಾಡಲಿ? ದಯವಿಟ್ಟು ಚಿಗುರುನೇ ಹಿಸ್ಟ್ರಿ ಬುಕ್ ಬರ್ತಾ ಇದೆ. ಆಸ್ ಎರ್ಲಿ ಆಸ್ ಪಾಸಿಬಲ್ ನಿಮ್ಗೆ ತರಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಡ್ಯೂಟಿ ಇಲ್ವಾ? ಎಸ್, ಇಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಮನೇಲಿ ರೆಸ್ಟ್ ಅಲ್ಲಿ ಇದ್ರಿ, ಸೊ ಹಾಗಾಗಿ ಡ್ಯೂಟಿ ಇಲ್ಲ. PSI ಕಟ್ ಆಫ್ ಮಾರ್ಕ್ಸ್ ಎಷ್ಟು ಇರುತ್ತೆ ಸರ್? ಯಾವುದೇ PEC PSI ಯಾವುದೇ ಕಟ್ ಆಫ್ ಮಾರ್ಕು ಫ್ರೀ ಡಿಫೆಂಡ್ ಆಗಿರೋದಿಲ್ಲ. ಡಿಪೆಂಡ್ಸ್ ಆನ್ ದಿ ಕ್ವಶನ್ ಪೇಪರ್, ಹೇಗೆ ಟಫ್ ಇದೆಯಾ, ಫ್ರೀ ಇದೆಯಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಬಟ್ ಸೇಫರ್ ಸೈಡ್ ಅಂದ್ರೆ 80 to 85+ ನೀವು ಮಾಡ್ಕೊಂಡು 30 to 35+ ನೀವು ಇನ್ನು ಪೇಪರ್ 1 ಅಲ್ಲಿ ಮಾಡ್ಕೊಂಡ್ರೆ ಯು ವಿಲ್ ಬಿ ಅಟ್ ಸೇಫರ್ ಸೈಡ್. ಚಿಗುರು ಬುಕ್ ಪೋಸ್ಟ್ ಮುಖಾಂತರ ಸಿಗುತ್ತಾ? 100% ಪೋಸ್ಟ್ ಮುಖಾಂತರ ಸಿಗುತ್ತೆ. ನನ್ನ ನಂಬರ್ ಆಮೇಲೆ ಕೊಡ್ತೀನಿ, ದಯವಿಟ್ಟು ತಗೊಳ್ಳಿ. PSIಗೆ ಎಷ್ಟು ಚಾನ್ಸ್ ಸರ್? ಅಶು, PSIಗೆ ಎಷ್ಟು ಚಾನ್ಸ್? ಅಷ್ಟು ಚಾನ್ಸ್ ಅಂತ ಏನೂ ಇಲ್ಲ. ನಿಮ್ಮ ಏಜ್ ಆಗೋವರೆಗೂ 21 ಇಂದ ಹಿಡಿದು 21 ನೀವು ಎಲಿಜಿಬಲ್ ಆಗ್ತೀರಾ. ನೀವು ಇಫ್ ಯಾರು OBC 32 ಏಜ್ ವರೆಗೂ ನೀವು ಮಾಡ್ಬೋದು. ಆ OBC ಎಲ್ಲ ಅಂತಂದ್ರೆ 30ನೇ ವರ್ಷದವರೆಗೂ ಎಷ್ಟು ಅವಕಾಶ ಸಿಗ್ತಾವೋ ಅಷ್ಟು ನೀವು ಮಾಡ್ಬೋದು. ನ್ಯೂಸ್ ಪೇಪರ್ ಯಾವ್ದು ರೆಫರ್ ಮಾಡಬೇಕು? ಸೊ ನನ್ನ ಕೇಳಿದ್ರೆ ನೀವು ಪೊಲೀಸ್ ಇಲಾಖೆಗೆ ಮಾತ್ರ ಪ್ರಿಪರೇಷನ್ ಮಾಡ್ತಿದ್ನಿ ಅಂದ್ರೆ ನ್ಯೂಸ್ ಪೇಪರ್ ಓದೋ ಅವಶ್ಯಕತೆ ಇಲ್ಲ. ಅದು ಓದಲೇಬೇಕು ಅಂತಂದ್ರೆ ಪ್ರಜಾವಾಣಿ, ವಿಜಯವಾಣಿಯವರು ₹1 ನೋಡ್ಸೋದು ಇದು ಬರ್ತಿತ್ತಲ್ಲ, ಸೊ ಅದನ್ನ ರೆಫರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ಅಡ್ವಾಂಟೇಜ್ ಜಾಸ್ತಿ ಇರ್ತದೆ. ನಾವೇನ್ ಮಾಡ್ತೀವಿ, ನ್ಯೂಸ್ ಪೇಪರ್ ಓದ್ತಿದೀವಿ ಅಂತ ಹೇಳ್ಬಿಟ್ಟು 1 hour 2 hour ವೇಸ್ಟ್ ಮಾಡ್ತೀವಿ. ಸೊ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಈಗ ಏನಾಗ್ತಿದೆ, ಮ್ಯಾಗಝಿನ್ಸ್ ಬರ್ತಾ ಇದಾವೆ, ಪ್ಲಸ್ GK Today ವೆಬ್ಸೈಟ್ ಇದೆ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಮ್ಯಾಗಝಿನ್ಸ್, ನಿಮ್ಮ GK Today ರೆಫರ್ ಮಾಡ್ಕೊಂಡು ನಿಮಗೆ ಏನ್ ಬೇಕು ಬೇಡಗಳನ್ನ ನೀವು ತಿಳ್ಕೊಂಡು ಹೇಳಿದ್ರು ಮಾಡ್ಬೋದು. ಸರ್, PSIಗೆ ಬೆಸ್ಟ್ ಕೋಚಿಂಗ್ ಸೆಂಟರ್ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಧಾರವಾಡ.
ಓಕೆ, ನಮ್ದು PC ಆಗಿದೆ. PSಗೆ ಫಸ್ಟ್ ಪೇಪರ್ ತಿಳಿಸ್ಕೊಡಿ. PSA ಫಸ್ಟ್ ಪೇಪರ್ ಬಗ್ಗೆ ದಯವಿಟ್ಟು ಒಂದು ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಇಟ್ಸ್ ಲೆಂತಿ ಪ್ರೋಸೆಸ್, ದಯವಿಟ್ಟು ಮಾಡಿ. ಮತ್ತೆ ನಾನು ನಿಮ್ಮಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, SP ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಯಾರು ಪ್ರಿಪರೇಷನ್ ಮಾಡ್ತಿದೀವಿ ಅನ್ನೋರು. ಸರ್ ನಾನು ಕನ್ನಡ ಮೀಡಿಯಂ ಸರ್, ನನಗೆ ಇಂಗ್ಲಿಷ್ ತುಂಬಾ ಕಷ್ಟ ಆಗುತ್ತೆ ಸರ್, ನಾನು ಬಡತನದಿಂದ ಬಂದವರು, ನಾನು ಬಡವಾಗಿರುವ ನಿಮ್ ಬಡತನ, ನಿನ್ನ ಎಜುಕೇಶನ್ ಯಾರು ಕೇಳೋದಿಲ್ಲ. ನಾನು ಇನ್ನೂ ನಿಮ್ಗೆ ಹೇಳ್ತಾ ಇದ್ದೇನೆ, ನನ್ನ ಸಹೋದ್ಯೋಗಿಗಳಿದಾರಲ್ಲ ಸುಮಾರು 100ರಲ್ಲಿ 50-60% ಎಲ್ಲ BA ಮಾಡಿ ಬಂದವ್ರೆ. ಅದ್ರಲ್ಲಿ ತುಂಬಾ ಜನ SLC ಫೇಲು, PUC ಫೇಲು, ಡಿಗ್ರಿ ಫೇಲ್ ಆಗಿ ಬಂದವ್ರೆ. ಸೊ ನಿನ್ನ ಡಿಗ್ರಿ ಅದೆಲ್ಲ ನಿನ್ನ ಮಾರ್ಕ್ಸ್ ಅಷ್ಟೇ, ನಿನ್ನ ಎಲಿಜಿಬಿಲಿಟಿ ಅಷ್ಟೇ. ಇವತ್ತು ಕುತ್ಕೊಂಡು ನಾನು ಕೆಲಸ ಮಾಡ್ಲಿಕ್ಕೆ, ನಾನು ವರ್ಕ್ ಮಾಡ್ಲಿಕ್ಕೆ, ನಾನು ಕಲೀಲಿಕ್ಕೆ ಅವಕಾಶ ಮಾಡ್ಕೊಂಡು ನಾನು ಬೆಳಿತೀನಿ ಅಂತಂದ್ರೆ 100% ಆಗ್ತಾರೆ. ಟ್ರಾನ್ಸ್ಲೇಷನ್ ಅನ್ನೋದು ದೊಡ್ಡ ಬೆಟ್ಟ ಏನಲ್ಲ, ಅದರಿಂದ ಬಿದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಟ್ರಾನ್ಸ್ಲೇಷನ್ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 8th, 9th, 10th ಯಾವ್ದಾದ್ರು ಒಂದು ಬುಕ್ ತಗೊಳ್ಳಿ ಬ್ರದರ್, ಒಂದು ಬುಕ್ ತಗೊಳ್ಳಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ತಗೊಳ್ಳಿ. ಇಂಗ್ಲಿಷಲ್ಲಿ ಫಸ್ಟ್ ಯೂನಿಟ್ ಏನಿರ್ತಲ್ಲ ಕನ್ನಡದಲ್ಲೂ ಅದೇ ಇರ್ತದೆ. ಸೊ ಕನ್ನಡದಲ್ಲಿ ಪ್ರಥಮ ಪ್ಯಾರ, ಇಂಗ್ಲಿಷಲ್ಲಿ ಅದೇ ಪ್ಯಾರ ಇರ್ತದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು, ಸಜೆಸ್ಟ್ ಮಾಡೋದಿಷ್ಟೇ, ಜಸ್ಟ್ ಟೇಕ್ ದಟ್ ಬುಕ್. ಓಕೆ, ಒಂದೇ ಒಂದು ಲೈನ್ ಹಿಸ್ಟ್ರಿ, ಒಂದು ಲೈನ್ ಕನ್ನಡದಲ್ಲಿ ಬರ್ಕೊಳ್ಳಿ, ಸೇಮ್ ಲೈನ್ ಇಂಗ್ಲಿಷಲ್ಲಿ ಇರುತ್ತೆ, ಅದನ್ನ ಕೆಳಗಡೆ ಬರ್ಕೊಳ್ಳಿ. ಇಂಗ್ಲಿಷಲ್ಲಿ ಗೊತ್ತಾಗಲಿ 2 ಸರಿ 3 ಸರಿ 4 ಸರಿ ಬರೀರಿ, 4ನೇ ಸರಿ ಬರೆದಾಗ ಒಂದು ಸ್ವಲ್ಪ ಐಡಿಯಾ ಸಿಗ್ತದೆ. ಸೊ ಬೇಸ್ಡ್ ಆನ್ ಐಡಿಯಾ, ಹಿಂಗ ಆಗ್ತಾ ಇದೆ, ಕನೆಕ್ಟಿಂಗ್ ವರ್ಡ್ ಬಂದ್ರೆ ಏನು, ಸೊ ಅದಕ್ಕೆ ಏನ್ ನಾನು ಲಿಂಕ್ ಕೊಡ್ಬೋದು ಅನ್ನೋದನ್ನ ನಾನು ಯೋಚನೆ ಮಾಡಬೇಕು. ನಿಮ್ಗೆ ಯಾವ ಡಿಫಿಕಲ್ಟಿ ಅಂತ ಅನ್ಸುತ್ತಲ್ಲ ಅದನ್ನ ಒಂದು ಹಿಂದೆ ಬಿದ್ರೆ 100% ಸಾಧ್ಯ ಆಗ್ತದೆ. ಪ್ರತಿದಿನ ಒಂದೊಂದೇ ಲೈನ್ ಮಾಡ್ಕೊಂಡು ಹೋಗಿ. ಸೊ ಇವತ್ತು ಒಂದು ಲೈನ್ ಇಂದ ಸ್ಟಾರ್ಟ್ ಮಾಡಿ, ಒಂದು ವಾರ ಆದ್ಮೇಲೆ 2 ಲೈನ್ಗೆ ಹೋಗಿ, 2 ವಾರ ಆದ್ಮೇಲೆ 3 ಲೈನ್ಗೆ ಹೋಗಿ. ಅರ್ಥ ಆಗ್ತಿದ್ಯಾ? ಅದನ್ನ ನೀವು ಮಾಡಿದ್ರೆ 100% ಸಕ್ಸಸ್ ಆಗೇ ಆಗ್ತದೆ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿ ಏನ್ ಮಾಡ್ತೀರಾ, ಒಂದು ವಾರ ಬೇರೆ ಹಿಸ್ಟ್ರಿ ಮಾಡ್ಕೊಂಡು ಹೋಗಿ, ಒಂದು ವಾರ ಎಕನಾಮಿಕ್ಸ್ ಮಾಡ್ಕೊಂಡು ಹೋಗಿ. ಅರ್ಥ ಆಗ್ತಿದ್ಯಾ? ಜೊತೆಗೆ ಚಿಗುರು ಟ್ರಾನ್ಸ್ಲೇಷನ್ ಬುಕ್ ಇದೆ, ಎಲ್ಲಾ ಕ್ವಶನ್ ಪೇಪರ್ಸ್ 6 ಕ್ವಶನ್ ಪೇಪರ್ಸ್ ಮಾಡಿದೀನಿ. ಅದ್ರಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ಕೀ ಪಾಯಿಂಟ್ಸ್ ಅಂತ ಕೊಟ್ಟಿದ್ದೀನಿ. ಆ ಕೀ ಪಾಯಿಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಸೊ ದಟ್ ನಿಮ್ಗೆ ಏನಾಗ್ತದೆ, ಯಾವ್ದೋ ಒಂದು ಟಾಪಿಕ್ ಮೇಲೆ ಕೊಟ್ಟಿರ್ತಾನೆ, ಅವ್ನು ಎಲ್ಲೇ ಹೋದ್ರೂ ಇಲ್ಲೇ ಕೊಡ್ಬೇಕಲ್ಲ. ಒಂದು ಕರೆಂಟ್ ಇವೆಂಟ್ಸ್ ಅಥವಾ ಹಿಸ್ಟ್ರಿನೋ, ಎಕನಾಮಿಕ್ಸ್, ಜಿಯೋಗ್ರಫಿನೋ ಕೊಡ್ಬೋದಲ್ಲ. ಆ ಜಿಯೋಗ್ರಫಿ ಪದಗಳ ಪರಿಚಯ ನಿಮ್ಗೆ ಆದಾಗ ಈಸಿಯಾಗಿ ಬರ್ಕೊಂಡು ಹೋಗ್ತೀರಾ. ಪ್ರತಿದಿನ ನೀವು ಮಾಡಬೇಕು. ನೀವು ಎಲ್ಲಿವರೆಗೂ ಜಾಬ್ ಸಿಕ್ಕು ನಾನು ಫಸ್ಟ್ ತಿಂಗಳು ಸ್ಯಾಲ್ರಿ ಬಂದಿದೆ ಅಂತ ಹೇಳ್ತೀರೋ ಅಲ್ಲಿವರೆಗೂ ನೀವು ಪ್ರಿಪರೇಷನ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಕಮೆಂಟ್ಗೆ ರಿಪ್ಲೈ ಮಾಡ್ತಾನೆ ಇಲ್ಲ, ಇಲ್ಲಿ 100 ಕಮೆಂಟ್ಸ್ ಬರ್ತಾ ಇದಾವೆ, ಅದಕ್ಕೆ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಹಲೋ ಹಾಯ್. ಮೆಂಟಲ್ ಎಬಿಲಿಟಿ ಎಕನಾಮಿಕ್ಸ್ ಪ್ರಾಬ್ಲಮ್ ಇದೆ, ಏನ್ ಮಾಡಲಿ ಸರ್? ಮೆಂಟಲ್ ಎಬಿಲಿಟಿ ನಿಮಗೆ ಸಮಸ್ಯೆ ಅಂತ ಅನಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ಸ್ಗೆ ಹೋಗಿ ಮೆಂಟಲ್ ಎಬಿಲಿಟಿ ಎಲ್ಲ ಒಂದ್ ಕಡೆ ಹಾಕೊಳ್ಳಿ. ನಿಮಗೆ ಅಲ್ಲಿ ಇರೋದೇ ಒಂದು 10 ಮೆಥಡ್ ಇದೆ. ಎಕ್ಸಾಂಪಲ್ ಟ್ರೈನ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಏಜ್ ಪ್ರಾಬ್ಲಮ್ಸ್, ಸೀರೀಸ್ ಕಂಪ್ಲೀಷನ್ ಆಗಿರ್ಬೋದು, ಮತ್ತೆ ರಕ್ತ ಸಂಬಂಧ ಆಗಿರ್ಬೋದು, ಮತ್ತೆ ಸರಳ ಬಡ್ಡಿ, ಇವೆಲ್ಲ ಇದಾವೆ. ಅದರಲ್ಲಿ ಸಿಂಪಲ್ ಫಾರ್ಮುಲಾ ಸಿಗ್ತವೆ. ಮೆಂಟಲ್ ಎಬಿಲಿಟಿ ಇರೋ ಎಲ್ಲಾ ಕರ್ನಾಟಕ ಇಲಾಖೆ ನೋಡುವಂತ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಈಜಿಯೆಸ್ಟ್ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಎಕ್ಸಾಮ್ಸ್. ಸೊ ಅದಕ್ಕೆ ಒಂದು ನೋಟ್ಸ್ ತರ ಮಾಡ್ಕೊಳ್ಳಿ. ಏನು ಸಿಂಪಲ್ ನಿಮ್ಗೆ ಗೊತ್ತಿರುವಂತಹ ಒಂದು ಸೂತ್ರಗಳು ಇದು ಮಾಡ್ಕೊಳ್ಳಿ. ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಸೊ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿ. ಒಂದಿನಕ್ಕೆ ಒಂದೇ ಮೆಥಡ್ ಕಲೀರಿ ಸಾಕು, ಮೋರ್ ದನ್ ಸಫಿಷಿಯಂಟ್. ಅದ್ರ ರಿಲೇಟೆಡ್ ಎಷ್ಟು ಕ್ವಶನ್ಸ್ ಬಂದಿದ್ದು ಒಂದ್ ಕಡೆ ಹಾಕೊಳ್ಳಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಹಿಂಗೆ ಕ್ವಶನ್ಸ್ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದೇ ಮೆಥಡ್ ಅಲ್ಲ ಕೇಳ್ತಾನೆ. ನೀನು ಕಷ್ಟ ಅನ್ಕೊಂಡ್ರೆ ಕಷ್ಟ, ಈಸಿ ಅನ್ಕೊಂಡ್ರೆ ಈಸಿ. ಸೊ ಎಕನಾಮಿಕ್ಸ್ ಸೇಮ್, ಎಕನಾಮಿಕ್ಸ್ ಅಷ್ಟೇ. ಎಕನಾಮಿಕ್ಸ್ ನಿಮ್ಗೆ ಎಲ್ಲಿ ಕ್ವಶನ್ಸ್ ಕೇಳ್ತಾರಪ್ಪ? ಒಂದು ತೆರಿಗೆ ಮೇಲೆ ಕೇಳ್ತಾರೆ, ನೇರ ತೆರಿಗೆನ ಅಥವಾ ಪ್ರತ್ಯಕ್ಷ ತೆರಿಗೆನ, ಪರೋಕ್ಷ ತೆರಿಗೆನ ಅಂತ ಕ್ವಶನ್ ಕೇಳ್ತಾರೆ. ರಿಸರ್ವ್ ಬ್ಯಾಂಕ್ ಮೇಲೆ ಒಂದು ಕ್ವಶನ್ ಇರ್ತದೆ. ಅದಾದ ನಂತರ ಬ್ಯಾಂಕ್ ರೇಟು, ಕ್ಯಾಶ್ ರಿಸರ್ವ್ ರೇಷಿಯೋ, SLR ಅಂದ್ರೆ ಅದ್ರ ಮೇಲೆ ಒಂದು ಕ್ವಶನ್ ಇರ್ತದೆ. ಅದಾದ್ಮೇಲೆ ಯಾವ ಒಂದು ಬ್ಯಾಂಕು ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಅಥವಾ ಯಾವ್ದು ಸಮಿಟ್ಗಳು, ಯಾವ ಸಮಿಟ್ ಎಲ್ಲೆಲ್ಲಿ ನಡೆದಿದೆ, ಬ್ರಿಕ್ಸ್ ಎಲ್ಲಿದೆ, ಈ ತರ ಕ್ವಶನ್ಸ್ ನಿಮ್ಮನ್ನ ಕೇಳ್ತಾ ಹೋಗ್ತಾರೆ. ಅದಾದ ನಂತರ ಎಲ್ಲಿ ಕೇಳ್ತಾರೆ ಕ್ವಶನ್, ಯಾವ ಸಮಿತಿ ಯಾವ್ದು ಸಂಬಂಧಿಸಿದ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ರೀಸೆಂಟ್ ಆಗಿ ಏನೋ ಡೆವಲಪ್ಮೆಂಟ್ಸ್ ಆಗಿದೆ, ರೀಸೆಂಟ್ ಆಗಿ ಯಾವ್ದಾದ್ರು ಯೋಜನೆಗಳು ತಂದಿದೆಯಾ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಕ್ವಶನ್ ಪೇಪರ್ಸ್ ನ ರೆಫರ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲಾ ತಯಾರಿಗೆ ಮೂಲ ನಿಮ್ಮ ಕ್ವಶನ್ ಪೇಪರ್ಸ್. ನಿಮ್ಮ ಕ್ವಶನ್ ಪೇಪರ್ಸ್ ನ ಕರೆಕ್ಟ್ ಆಗಿ ನೀವು ಅನಲೈಸ್ ಮಾಡಿದ್ದೆ ಆದ್ರೆ ಹಿಸ್ಟ್ರಿ ಕ್ವಶನ್ಸ್ ಇಲ್ಲೇ ಬರ್ತದೆ ಅಂತ ಗೊತ್ತಾಗ್ತದೆ, ಎಕನಾಮಿಕ್ಸ್ ಕ್ವಶನ್ಸ್ ಇಲ್ಲೇ ಬರ್ತದೆ ಅಂತ ಗೊತ್ತಾಗುತ್ತೆ. ಎಸ್, ಚಿಗುರು ಬುಕ್ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. PC ಚೆಸ್ಟ್ ಎಷ್ಟಿರಬೇಕು? ಸೊ ಯೂಶಲಿ 80 to 85 ಇರಬೇಕು. ಎಕ್ಸ್ಪಾನ್ಷನ್ ಆದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಬೇಕು. 160 ಸೆಂಟಿಮೀಟರ್ ಹೈಟ್ ಇದೆ, ಇಲ್ಲ 166 ಇದ್ರೆ ಕಷ್ಟ, 168 ಮಾಡಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಮೇ ಬಿ ನಿಮ್ಮ ಏಜ್ ಇದು ಇನ್ಕ್ರೀಸ್ ಆಗುತ್ತೆ. ಏಜ್ ಕಡಿಮೆ ಇದ್ರೆ ಹೈಟ್ ಇನ್ಕ್ರೀಸ್ ಆಗುತ್ತೆ. ಇಂಟರ್ವ್ಯೂ ಬಗ್ಗೆ ಹೇಳಿ. ಮಹಿ ಅವರ ಇಂಟರ್ವ್ಯೂ ಇಲ್ಲ, ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿದ್ರೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾವುದು ಇಂಟರ್ವ್ಯೂ ಇಲ್ಲ. ವಿನುತಾ, ಯುವರ್ ಮೈ ಇನ್ಸ್ಪಿರೇಷನ್, ಥ್ಯಾಂಕ್ ಯು ಸೋ ಮಚ್. ಧಾರವಾಡ ಕೋಚಿಂಗ್ ಚಿಗುರು ಸೆಂಟರ್ ಅಮೌಂಟ್ ಇಷ್ಟು, ಅದು ಅವ್ರಿಗೆ ಫೋನ್ ನಂಬರ್ ಇದೆ, ದಯವಿಟ್ಟು ಫೋನ್ ಮಾಡಿ ಕೇಳ್ಕೊಳ್ಳಿ. ಎಷ್ಟು ಸೆಂಟಿಮೀಟರ್ 80 to 85 ಬಗ್ಗೆ ಎಷ್ಟು ಗಂಟೆ ಓದಬೇಕು ಸರ್, ಯಾವ ವಿಷಯ ಓದಬೇಕು ಸರ್? ಸೊ ನಾವು ಮೊದಲೇ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಗಂಟೆ ಓದ್ತೀರಾ ಅನ್ನೋದಕ್ಕಿಂತನೂ ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಸಕ್ಸಸ್ ನಿಂತಿರುತ್ತೆ. ವೆರಿಕೋಸ್ ವೈನ್ಸ್ ಸ್ವಲ್ಪ ಇದ್ರೆ ಪ್ರಾಬ್ಲಮ್ ಇಲ್ಲ. ಮೇ ಬಿ ವೆರಿಕೋಸ್ ವೈನ್ಸ್ ರಿಲೇಟೆಡ್
ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಕೇಳ್ಪಟ್ಟಿದೆ. ದಯವಿಟ್ಟು ನೋಡಿ, ಸಾಧ್ಯವಾದ್ರೆ ಆ ಥರ ಏನಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಡಿಸಿಷನ್ ತಗೊಳ್ಳಿ. SDA ಎಕ್ಸಾಮ್ಗೆ ನಿಮ್ಮ ಬುಕ್ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ಬಟ್ SDA ಎಕ್ಸಾಮು KPSC ನಡೆಸುವ ಎಕ್ಸಾಮ್ಗೂ ಮತ್ತು KSP ನಡೆಸುವ ಎಕ್ಸಾಮ್ಗೂ ಡಿಫ್ರೆನ್ಸ್ ಏನಂತಂದ್ರೆ ಏಜ್ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳ್ತಾರೆ. ಇಲ್ಲ PC ಗೆ ಏಜ್ ಸದ್ಯಕ್ಕೆ ಇನ್ಕ್ರೀಸ್ ಆಗೋದಿಲ್ಲ, ಯಾರು ಇದಿಲ್ಲ. ಓಕೆ, ಎಸ್, ಮೆಡಿಕಲ್ ಅಲ್ಲಿ ಟೀತ್ ಚೆಕ್ ಮಾಡ್ತಾರೆ. ಸಾರಾಂಶ ಹೇಗೆ ಬರೆಯೋದು, ಲಿಂಗರಾಜ್ ಅವರ ಸಾರಾಂಶದ ಬರೆಯೋದ್ರ ಬಗ್ಗೆ ಚಿಗುರು ಪ್ರಬಂಧಗಳು ಮತ್ತು ಪ್ರಿಸೈಸ್ ರೈಟಿಂಗ್ ಅಂತ ಒಂದು ಬುಕ್ ಇದೆ. ಪ್ರಿಸೈಸ್ ರೈಟಿಂಗ್ ಅಲ್ಲಿ ಪಿನ್ ಟು ಪಿನ್ ಒಂದೊಂದು ಲೈನ್ ಇಂದ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ದಯವಿಟ್ಟು ಆ ಬುಕ್ ನ ತಗೊಳ್ಳಿ. ಲಿಟಲ್ ಬಿಟ್ ಸ್ಟಮರಿಂಗ್ ಪ್ರಾಬ್ಲಮ್ ಇದೆ, ಧನ್ಯ ಇಲ್ಲ, ಸ್ವಲ್ಪ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ಕಣಕ್ಕೂ ಪ್ರಾಬ್ಲಮ್ ಇಲ್ಲ. ವುಮೆನ್ PSA ಹೈಟ್ ಎಷ್ಟಿದೆ? 157 ಅಲ್ವಾ, 157 ಸೆಂಟಿಮೀಟರ್ಸ್. ಚಿಗುರು ಬುಕ್ ಅಮೌಂಟ್ ಎಷ್ಟಿದೆ? 499 ಇದೆ, ಡಿಸ್ಕೌಂಟ್ ಹೋಗಿ 400 ಸಿಗ್ಬೋದು. PC ಯಾವಾಗ ಕಾಲ್ ಮಾಡ್ತಾರೆ? ಕಮೆಂಟ್ಸ್ ರಿಪ್ಲೈ ಮಾಡಿ. ನಾಗು ಅಂಗಡಿ, ಏನ್ ನಿಮ್ಮ ಕಮೆಂಟು? ರಿಪ್ಲೈ ಮಾಡಿ ಪ್ಲೀಸ್. PC ಬಗ್ಗೆ ಹೇಳಿ. ಕಟ್ ಆಫ್ PC ಬಗ್ಗೆ ಏನ್ ಹೇಳಬೇಕು? ಸಿವಿಲ್ ಯಾವ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ಬೋದು? ಎಲ್ಲಿ ನಿಮ್ಗೆ ಕಟ್ ಆಫ್ ಜಾಸ್ತಿ ಕಡಿಮೆ ನಿಂತಿರುತ್ತೆ ಒಂದು. ಎರಡನೇದು, ನಿಮ್ಮ ಕ್ಯಾಟಗರಿಗೆ ಎಲ್ಲಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ ಅನ್ನೋದನ್ನ ನೋಡ್ಕೊಂಡು ದಯವಿಟ್ಟು ಅಪ್ಲೈ ಮಾಡಿ. ಯಾವ ಬುಕ್ ರೆಫರ್ ಮಾಡಬೇಕು PCಗೆ ನೋಡಿ, ಇಲ್ಲೇ ಇದೆ, ಚಿಗುರು ಬುಕ್ ರೆಫರ್ ಮಾಡಿ. ಚಿಗುರು PC ಯಾವ ತರ ಎಕ್ಸಾಮ್ ಅಟೆಂಡ್ ಮಾಡಬಹುದು? ದಯವಿಟ್ಟು ನಾನು ನಿಮ್ಗೆ ಒಂದು ಸಜೆಷನ್ ಕೊಡ್ತೀನಿ. ಯಾರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ರೆ ಅವರೆಲ್ಲ ಈ ಚಿಗುರು ಟೆಲಿಗ್ರಾಮ್ ಗ್ರೂಪ್ ಅಂತ ಇದೆ, ಅಲ್ಲಿ ನಿಮ್ಗೆ ಅಂದ್ರೆ ವೀಕ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಅಥವಾ ಸ್ಪರ್ಧಾ ವಿಶ್ವ ಆಪ್ ಅಲ್ಲಿ ವೀಕ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ದಯವಿಟ್ಟು ಆ ಟೆಸ್ಟ್ಗಳು ತಗೊಳ್ಳಿ. ಯಾವಾಗಲೂ ಅಷ್ಟೇ, ನೀವು ಎಷ್ಟು ಓದ್ತಿದ್ರೆ ಒಂದು ವಾರ ಎಲ್ಲ ಓದಿರ್ತೀರ, ಬಟ್ ನೀವೇನು ಓದಿದ್ರ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಸೆಲ್ಫ್ ಎವಾಲ್ಯೂಯೇಷನ್ ಇಸ್ ಇಂಪಾರ್ಟೆಂಟ್. ಸೊ ಮಾಡೆಲ್ ಟೆಸ್ಟ್ ತಗೊಳ್ಳಿ. ನಾನು ಇಲ್ಲೇ ತಗೊಳ್ಳಿ ಅಲ್ಲೇ ತಗೊಳ್ಳಿ ಅಂತ ಹೇಳೋದಿಲ್ಲ, ಮಾಡೆಲ್ ಟೆಸ್ಟ್ ನ ತಗೊಳ್ಳಿ. ಸೊ ದಟ್ ನಿಮ್ಮನ್ನ ನೀವು ಎವಾಲ್ಯೂಯೇಟ್ ಮಾಡ್ಕೊಂಡು ಎಲ್ಲಿ ವೀಕ್ ಇದೆ ಎಲ್ಲಿ ಸ್ಟ್ರಾಂಗ್ ಇದೆ ಅನ್ನೋದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಎಸ್ ಸರ್, PUC ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಮಾರ್ಕ್ಸ್ ಕಂಪೇರ್ ಮಾಡಿ ಸೆಲೆಕ್ಟ್ ಮಾಡ್ತಾರೋ? ಇಲ್ಲ, PUC ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ, ತಲೆನೇ ಕೆಡ್ಸ್ಕೊಂಡ್ಬಿಡಿ. ನೀವೇನು CTL ಮಾಡ್ತಿರೋ ಅಷ್ಟೇ. ಅಬೌಟ್ ರನ್ನಿಂಗ್ ಪ್ರಾಕ್ಟೀಸ್ ಏನಿಲ್ಲ. ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟಾಮಿನಾ ಇನ್ಕ್ರೀಸ್ ಆಗಬೇಕು. 400 ಮೀಟರ್ಸ್ ನೀವು ಒಂದ್ ರೌಂಡ್ ಇದ್ದಾಗ 4 ರೌಂಡ್ ಓಡಬೇಕಾಗುತ್ತೆ. ಫಸ್ಟ್ ಏನು, ಟೈಮ್ ಬಗ್ಗೆ ಯಾವತ್ತೂ ತಲೆಗೆಡ್ಸ್ಕೊಂಬೇಡಿ, ಜಸ್ಟ್ ಸ್ಟಾಮಿನಾ ಬಿಲ್ಡಪ್ ಮಾಡ್ಕೊಳ್ಳಿ. ನೀವು ಒಂದ್ ರೌಂಡ್ ಓಡ್ಬೇಕು, 4 ರೌಂಡ್ ಓಡಬೇಕು ಅಂತಿದ್ರೆ ನೀವು 5 ರಿಂದ 6 ರೌಂಡ್ ಓಡಿ. ಫಸ್ಟ್ ಸ್ಟಾಮಿನಾ ಬಿಲ್ಡಪ್ ಮಾಡ್ಕೊಳ್ಳಿ. ಮತ್ತೆ ಓಡಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿ ಓಡ್ಬಿಟ್ಟು 2ನೇ ರೌಂಡ್ 3ನೇ ರೌಂಡ್ ಸುಸ್ತಾಗೋದಲ್ಲ. ನಿಮ್ಮ ಸ್ಟಾಮಿನಾ ಎಲ್ಲಿವರೆಗೂ ಉಳಿಸ್ಕೋಬೇಕಂದ್ರೆ 4ನೇ ರೌಂಡ್ ಗೆರೆ ದಾಟೋವರೆಗೂ ಮುಗಿಸ್ಕೋಬೇಕು. ಪ್ಲಸ್ ಇನ್ನೊಂದು, ಓಡಬೇಕಾದ್ರೆ ಮುಂದೆ ಹೋಗ್ತಿರ್ತಲ್ಲ ಫಸ್ಟ್ ಸೆಕೆಂಡ್ 3, ಅವ್ನ ಕಾಲ ನೋಡ್ಕೊಂಡು ಅವ್ನ ಕಾಲ ಹೆಜ್ಜೆ ಇಟ್ಕೊಂಡು ಹೋಗಿ. ಮತ್ತೆ ಓಡಬೇಕಾದ್ರೆ ಆದಷ್ಟು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕೋದ್ರಿಂದ ಏನಾಗ್ತದೆ, ನಿಮ್ಮ ಬಾಡಿ ಮೇಲೆ ಪ್ರೆಷರ್ ಕಡಿಮೆ ಆಗ್ತದೆ, ಟೈಮು ಕಂಟಿನ್ಯೂ ಆಗ್ತದೆ. 3:15 ಆಯ್ತು ಅಂತಂದಾಗ ಕಣ್ಮುಚ್ಕೊಂಡು ಓಡ್ಬೇಕಷ್ಟೇ. ನಾವು ಜಾಬ್ ತಗೋಬೇಕಂದ್ರೆ ಓಡ್ಲೇಬೇಕು. ಕಣ್ಮುಚ್ಕೊಂಡಾಗ ಎರಡೇ ಕಾಣಿಸ್ಬೇಕು, ಒಂದು ಡಬಲ್ ಸ್ಟಾರ್ ಕಾಣಿಸ್ಬೇಕು, ಒಂದು ನಿಮ್ಮನ್ನ ಯಾರು ಅವಮಾನಿಸಿರ್ತಾರೋ, ನಿನ್ ಕೈಲಿ ಏನ್ ಆಗೋದಿಲ್ಲ ಅಂತ ಅಂತಾರಲ್ಲ ಅಂತವಷ್ಟೇ ಕಣ್ಮುಂದೆ ಬರ್ಬೇಕು. ಬಟ್ ಈ ಮಗನೇ ನಾನು ಮಾಡೇ ಮಾಡ್ತೀನಿ, ನನ್ನಲ್ಲಿ ಆ ಪವರ್ ಇದೆ, ನನ್ನಲ್ಲಿ ದೃಢ ಸಂಕಲ್ಪ ಇದೆ ಅನ್ಕೊಂಡು ಗ್ರೌಂಡ್ ಇಳಿಬೇಕಾದ್ರೆ ದೃಢ ಸಂಕಲ್ಪ ಮಾಡ್ಕೊಬೇಕು. ಅದ್ ಏನೇ ಆಗ್ಲಿ, ಜೀವ ಹೋಗ್ಬಿಡುತ್ತೆ ನೋಡೇ ಬಿಡೋಣ, ನಾನನ್ನ ಕ್ಲಿಯರ್ ಮಾಡ್ಕೊಂಡೇ ಬರಬೇಕು. ಎಸ್, ಐ ಶುಡ್ ನಾಟ್ ಗೆಟ್ ಮೈ ಜಾಬ್, ಅದು ನನ್ನ ರೈಟ್ಸ್ ಅಂತ ಅನ್ಕೊಂಡು ನೀವು ಮಾಡಬೇಕು. ಎಸ್, PU ಪರ್ಸೆಂಟೇಜ್ ಜಾಸ್ತಿ ಇರಬೇಕಾ? ಇಲ್ಲ, PU ಪರ್ಸೆಂಟೇಜ್ ಜಾಸ್ತಿ ಇಲ್ಲ. PUC ಪಾಸ್ ಆಗಿದ್ರೆ ಸಾಕನ್ಸುತ್ತೆ, ಅಥವಾ ಇಷ್ಟು ಕಟ್ ಆಫ್ ಅಂತಿದ್ರೆ ಅಷ್ಟು ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತೀಯಾ? ಮತ್ತೇನು ಸರ್, ಸ್ಟಡಿ ಬಗ್ಗೆ ಏನು ಮಾಹಿತಿ ಕೊಡಿ. ಸ್ಟಡಿ ಬಗ್ಗೆ ಅದನ್ನೇ ಕೊಡ್ತಾ ಇದ್ದೀನಿ. PSC ಎಕ್ಸ್ಪೆಕ್ಟ್ ಇದು ನಡೀತದ, 100% ನಡೀತದೆ. ಒಂದು ತಿಳ್ಕೊಳ್ಳಿ ಸರ್, ಜೀವನ ಬದುಕು ಅನ್ನೋದು ಒಂದು ಪುಸ್ತಕವಿದ್ದಂತೆ. ಆ ಪುಸ್ತಕವನ್ನು ಬೆಂಕಿ ಇಟ್ಟು ಸುಡೋದು ತುಂಬಾ ಈಸಿ. ಬಟ್ ಆ ಪುಸ್ತಕವನ್ನು ಬರೀಬೇಕಾದ್ರೆ ವರ್ಷಗಳೇ ಬೇಕಾಗ್ತದೆ. ಹಾಗಾಗಿ ಬದುಕಿನಲ್ಲಿರುವಂತಹ ಸಮಯ, ಬದುಕಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡಿ. ಸಮಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಯಶಸ್ವಿ ವ್ಯಕ್ತಿ ಯಾವಾಗ ಆಗ್ತಾನೆ ಅಂತಂದ್ರೆ ಸಮಯಕ್ಕೆ ಯಾವಾಗ ಬೆಲೆ ಕೊಡ್ತಾನೆ, ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಯಾವನು ಕರೆಕ್ಟಾಗಿ ಸದ್ಬಳಕೆ ಮಾಡ್ಕೊಂತಾನೆ, ಅವನು ವಿಶ್ವದಲ್ಲಿ ಈ ಒಂದು ಪ್ರಪಂಚದಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತಾನೆ. ಸೊ ಯಾವಾಗಲೂ ಸಮಯಕ್ಕೆ ನೀವು ರೆಸ್ಪೆಕ್ಟ್ ಮಾಡಿ. ಡಿಗ್ರಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಗುತ್ತೆ ಸರ್ PUದು? ಇಲ್ಲ, ಯಾವುದೇ ಕಾರಣಕ್ಕೂ ಡಿಗ್ರಿ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಟ್ರೈನಿಂಗ್ ನಿಮ್ದೆಲ್ಲ ಸೆಲೆಕ್ಷನ್ ಪ್ರೊಸೆಸ್ ಆದ್ಮೇಲೆ ಟ್ರೈನಿಂಗ್ ಸುಮಾರು 11 ತಿಂಗಳು ಟ್ರೈನಿಂಗ್ ಇರ್ತದೆ. ಆಫೀಸರ್ ಆದ್ರೆ PTC ಕಲಬುರಗಿ, ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಕಲಬುರಗಿ, ಅಥವಾ KPA ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ ಆಗ್ತದೆ. ಅಥವಾ ಏನಾದ್ರು ಪೊಲೀಸ್ ಉದ್ಯೋಗಕ್ಕೆ ಸೆಲೆಕ್ಷನ್ ಆದ್ರೆ ತುಂಬಾ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಟೆಂಪ್ರರಿ ಟ್ರೈನಿಂಗ್ ಸೆಂಟರ್ಸ್ ಇದಾವೆ, ಅಲ್ಲಿ ಆಗುತ್ತೆ. ಚಿಗುರು ಬುಕ್ ಪೋಸ್ಟ್ ಮುಖಾಂತರ ಸಿಗುತ್ತಾ? 100% ಚಿಗುರು ಬುಕ್ ಪೋಸ್ಟ್ ಮುಖಾಂತರ ಸಿಗುತ್ತದೆ. ಲಾಸ್ಟ್ ಅಲ್ಲಿ ಬೇಕಾದ್ರೆ ನನ್ನ ಮೊಬೈಲ್ ನಂಬರ್ಗೆ ಮೆಸೇಜ್ ಮಾಡಿ, ಸೊ ದಟ್ ನಾನು ನಿಮ್ಗೆ ಇದು ಮಾಡ್ತೀನಿ. ನನ್ನ ಮೊಬೈಲ್ ನಂಬರು 9972263913 9972263913 ಅನ್ನೋ ನನ್ನ ಮೊಬೈಲ್ ನಂಬರು. ದಯವಿಟ್ಟು ಹೇಳ್ತೀನಿ, ಒಂದು ಸರಿ ಫೋನ್ ಮಾಡಿ,
ಮಿಸ್ ಕಾಲ್ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ 10 ಸರಿ ಫೋನ್ ಮಾಡಕ್ ಹೋಗ್ಬೇಡಿ. 100% ರಿಟರ್ನ್ ಫ್ರೀ ಇದ್ದಾಗ ನಾನು ರಿಟರ್ನ್ ಅಂತೂ ಮಾಡೇ ಮಾಡ್ತೀನಿ, ರಿಪ್ಲೈನೂ ಕೊಡ್ತೀನಿ. ಡೋಂಟ್ ಬಾದರ್ ಅಬೌಟ್ ದೋಸ್ ಥಿಂಗ್ಸ್. ಓಕೆ, 5th ಸೆಮಿಸ್ಟರ್ ಇದ್ದಾಗ ನಾನು PSI ಗೆ ಅಪ್ಲೈ ಮಾಡ್ಬೋದಾ? ಇಲ್ಲ, 100% ಇಲ್ಲ. ಸೊ ಯಾವುದೇ ಒಂದು ಪೊಲೀಸ್ ಇಲಾಖೆಗೆ ನೀವು ಸಬ್ ಇನ್ಸ್ಪೆಕ್ಟರ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಎಲ್ಲ ಡಿಗ್ರಿ ಮುಗಿದು, ಡಿಗ್ರಿಯಲ್ಲಿ ಎಲ್ಲ ಮಾರ್ಕ್ಸ್ ಬಂದಿರಬೇಕು. ಡಿಗ್ರಿಯನ್ನು ಮುಗಿದು ಎಲ್ಲ ಪಾಸ್ ಮಾರ್ಕ್ಸ್ ಅಂತ ಬಂದಾಗ ಮಾತ್ರ ಇವ್ರು ಎಲಿಜಿಬಲ್. ಅರ್ಥ ಆಗ್ತಿದ್ಯಾ? ಎಸ್. ಮೆಡಿಕಲ್ ಬಗ್ಗೆ ಹೇಳಿ. ಮೆಡಿಕಲ್ ಬಗ್ಗೆ ದಯವಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ ನಾನು ಹೋಗ್ತೇನೆ. ಮನೆ ಕಳ್ಕೊಂಡು ಬರುತ್ತಾ? PDP ಅಂತ ಬಂದ್ರೆ ಮುಗೀತು, ನೀನು ಎಲ್ಲಾದ್ರೂ ಮನೆ ಕಳ್ಕೊ. PDP ಅಂತ ಎಲಿಜಿಬಲ್, ನಿಮ್ಮ ಸರ್ಟಿಫಿಕೇಟ್ ಇಶ್ಯೂ ಮಾಡುತ್ತೆ ಅಂತಂದ್ರೆ ಯಾವುದೇ ಒಂದು ಗೌರ್ಮೆಂಟ್ ಕಾರ್ಯಕ್ಕೆ ನಿಮ್ಮ ಜಮೀನು ಹೋಗಿದೆ ಅಂತಂದ್ರೆ PDP ಗೆ ಇವರು ಎಲಿಜಿಬಲ್. ಸರ್ ನಂಬರ್ ಹೇಳಿ. 9972263913. ಫಿಸಿಕಲ್ ಯಾವಾಗ PSI ಗೆ? ನಿಮ್ಮ ಕರೋನಾ ಆದ ನಂತರ ಆಗುತ್ತೆ. ಪಲ್ಲವಿ ಮತ್ತೆ ಹೇಳಿ ಸರ್ ನಂಬರು. 9972263913. 9972263913. ಚಿಗುರು ಒಂದೇ ಬುಕ್ ಸ್ಟಡಿ ಮಾಡಿದ್ರೆ PC ಆಗುತ್ತಾ? ಇಲ್ಲ, ಚಿಗುರು ಒಂದೇ ಬುಕ್ ಸ್ಟಡಿ ಮಾಡಿದ್ರೆ PC ಆಗುತ್ತೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಸೊ ಚಿಗುರು ರೆಫರ್ ಮಾಡೋದು ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತದೆ ಅಂತ ಮಾತ್ರ ಹೇಳ್ಬಲ್ಲ. ಜೊತೆಗೆ ಕರೆಂಟ್ ಇವೆಂಟ್ಸ್ ಮಾಡಬೇಕು, ಮೆಂಟಲ್ ಅಬಿಲಿಟಿ ಮಾಡಬೇಕು. ಅದರ್ ಸಬ್ಜೆಕ್ಟ್ ನೀವು ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ನಾನು ವೀಕ್ ಇದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಆ ಸಬ್ಜೆಕ್ಟ್ ನ ರೆಡಿ ಮಾಡ್ಕೋಬೇಕು. ಯಾಕೆ ಸರ್ ಬಿಎಡ್ ಬಿಟ್ಟಿದ್ದೀರಾ? ಬಿಎಡ್ ಯಾಕೆ ಬಿಟ್ಟಿದೀವಿ ಅಂತಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದು. ದಯವಿಟ್ಟು ಈಗ ಯಾರು ಫೋನ್ ಮಾಡಕ್ ಹೋಗ್ಬೇಡಿ, ಇದೇ ಫೋನ್ ಅಲ್ಲಿ ಇದೆ. ಸೊ ದಟ್ ಅದು ಫೋನ್ ಕಟ್ ಆಗುತ್ತೆ. ದಯವಿಟ್ಟು ಈಗ ಯಾರು ಫೋನ್ ಮಾಡಕ್ ಹೋಗ್ಬೇಡಿ. ಬಿಎಡ್ ಆಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಸೊ ರೆಸ್ಟ್ ಅಲ್ಲಿ ಇದ್ದೀನಿ, ಹಾಗಾಗಿ ಬಿಎಡ್ ಬಿಟ್ಟಿದ್ದೀನಿ ಅಷ್ಟೇ, ಬೇರೆ ರೀಸನ್ ಇಲ್ಲ. ಸರ್ CRDR ಕಾಲ್ ಆಗುತ್ತಾ? 100% CRDR. ಸಿವಿಲ್ ಆಗ್ತದೆ ಅಂದ್ರೆ CRDR ಯಾಕೆ ನೋಟಿಫಿಕೇಶನ್ ಆಗಲ್ಲ? 100% ಹಾಗೆ ಆಗ್ತದೆ. NCC ಸರ್ಟಿಫಿಕೇಟ್ PSI ಯೂಸ್ ಆಗುತ್ತಾ? ಇಲ್ಲ, 100% NCC ಸರ್ಟಿಫಿಕೇಟ್ PSI ಸದ್ಯಕ್ಕಂತೂ ಯೂಸ್ ಆಗ್ತಾ ಇಲ್ಲ. ಆಮೇಲೆ ನೀವು ಒಂದು ತಿಳ್ಕೊಳ್ಳಿ, ಏನಂತಂದ್ರೆ ನಿಮ್ಮ ಪ್ರಿಪರೇಷನ್ ಯಾವಾಗ್ಲೂ ಮಿಂಚಿದಂಗಿರಬೇಕು. ನಿಮ್ಮ ಪ್ರಿಪರೇಷನ್ ಯಾವಾಗ್ಲೂ ಮಿಂಚಿದಂಗಿರಬೇಕು. ಆ ಮಿಂಚು ಎಷ್ಟು ನಿಮ್ಮ ಪ್ರಿಪರೇಷನ್ ಯಾವಾಗ್ಲೂ ಮಿಂಚಿದಂಗಿರಬೇಕು. ಆ ಮಿಂಚಲ್ಲಿ ಎಷ್ಟು ಬೆಳಕು ತೀವ್ರವಾಗಿ ಬರ್ತದೋ ಆ ಗುಡುಗು ಸದ್ದು ಇರುತ್ತಲ್ಲ ಅಷ್ಟೇ ತೀವ್ರತೆಯಿಂದ ಬರ್ತದೆ. ಸೊ ಇಲ್ಲಿ ಮಿಂಚು ಅನ್ನೋದು ನಿಮ್ಮ ಪರೀಕ್ಷೆಯ ಸಿದ್ಧತೆ, ಗುಡುಗು ಅನ್ನೋದು ನಿಮ್ಮ ಯಶಸ್ಸು. ಮಿಂಚು ಜೋರಾಗಿದ್ರೆ ಯಶಸ್ಸು, ಗುಡುಗು ಜೋರಾಗ್ತದೆ. ಮಿಂಚು ಅನ್ನೋದು ಶಿಕ್ಷಣ, ನಿಮ್ಮ ಪ್ರಿಪರೇಷನ್ ಆದ್ರೆ ಗುಡುಗು ಅನ್ನೋದು ನಿಮ್ಮ ಸಾಧನೆ. ಸೊ ಹಾಗಾಗಿ ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಪ್ರಿಪರೇಷನ್ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಯಶಸ್ಸು ಬೇಗ ಬರುತ್ತದೆ. ಅರ್ಥ ಆಗ್ತಿದೆಯಾ? ಸೊ ಹೇಳ್ತೀನಲ್ವಾ, ಗುರು ತಲುಪಬೇಕು, ನಾನ್ ಸಾಧಕನಾಗಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಎಲ್ಲರನ್ನ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರೆ ದಯವಿಟ್ಟು ಫೋನ್ ಮಾಡಬೇಡಿ. ಈಗ ಕಾಲಲ್ಲಿ ಇಲ್ಲೇ ಇದೆ. ನೀವು ಇಷ್ಟು ಫೋನ್ ಮಾಡಿದ್ರೆ ಇಲ್ಲಿ ಕಾಲ್ ಕಟ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ನಾನು ಯಶಸ್ಸು ಸಾಧಿಸಬೇಕು, ನಾನು ಯಶಸ್ವಿ ವ್ಯಕ್ತಿ ಆಗಬೇಕು, ನಾನು ಸನ್ಮಾನಿತನಾಗಬೇಕು, ನಂದು ಫೋಟೋ ಊರಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕ್ಬೇಕು, ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡಬೇಕು, ನಿನ್ ಕೈಲಿ ಏನು ಆಗೋದಿಲ್ಲ ಅನ್ನೋದು ಕೂಡ ಎಸ್ ನೀನು ಸಾಧಕ ಅಂತ ನಿನ್ನ ಹೇಳ್ಬೇಕು ಅಂತಂದ್ರೆ ನಿರಂತರ ಪ್ರಯತ್ನ ಇರಬೇಕು. ಆತ್ಮವಿಶ್ವಾಸ, ಯಾವುದೇ ಸಮಸ್ಯೆ ಬಂದರೂ ಆತ್ಮವಿಶ್ವಾಸ, ದೃಢ ಸಂಕಲ್ಪ ನಿಮ್ಮ ಜೊತೆಲಿ ಇರಬೇಕು. ನಿರಂತರ ಪ್ರಯತ್ನ ಇರಬೇಕು, ಡೆಡಿಕೇಶನ್ ಇರಬೇಕು, ಡಿವೋಷನ್ ಇರಬೇಕು. ನೀವು ಓದ್ತಿರೋದ್ರ ಬಗ್ಗೆ ಯಾವಾಗ್ಲೂ ಅದ್ರ ಬಗ್ಗೆ ದೇವರ ಒಂದು ಮನೋಭಾವ ಇರಬೇಕು. ಸಾಧನೆ ಮಾಡ್ತೀನಿ ಅಂತ ಹೊರಟ್ರೆ ಸಾಧಕನಿಗೆ ಯಾವುದೇ ಕಾರಣಕ್ಕೂ ಇದು ಎಲ್ಲೇ ಅಂತಿಲ್ಲ. ಅರ್ಥ ಆಗ್ತಿದೆ? ಇಷ್ಟೇ ನಿನ್ನ ಪರಿಧಿ ಅಂತಿಲ್ಲ. ಎಲ್ಲಿಗೆ ಹೋಗ್ಬೇಕಾದ್ರೂ ನೀನು ಹೋಗ್ಬೋದು. ನಿನ್ನ ಸಾಧಕನಾಗಿ ಬಂದಾಗ ನಿನ್ನನ್ನು ನೋಡೋ ಒಂದು ವೇನೇ ಬೇರೆ ಆಗ್ಬಿಡ್ತದೆ. ಅರ್ಥ ಆಗ್ತಿದೆ? ಯಾರು ನಿನ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ಸಾಧಕನಾದ್ರೆ ಮಾತ್ರ ನಿನ್ಗೆ ಅದು ಬೆಲೆ. ಸಾಧಕನಾಗಿಲ್ಲ ಅಂತಂದ್ರೆ ನೀನು ಒಬ್ಬ ವೇಸ್ಟ್. ಅರ್ಥ ಆಗ್ತಿದ್ಯಾ? ಇದನ್ನ ತಿಳ್ಕೊಳ್ಳಿ. ಓದಲು ಆಸಕ್ತಿ ಬರಲಿ. ಏನ್ ಮಾಡಬೇಕು? ಗೋಡೇಶ್ ಹೇಳ್ತಿದ್ರ ಏನು ಮಾಡೋ ಅವಶ್ಯಕತೆ ಇಲ್ಲ. ಒಳಗಡೆ ಭಯ ಇದ್ದು ಸಾಧಿಸ್ಬೇಕು ಅನ್ನೋ ಹುಮ್ಮತನ ಇರಬೇಕು. ನೀನ್ ಮಲ್ಕೊಂಡಾಗ ನಿದ್ದೆ ಬರ್ಬಾರ್ದು. ಎಸ್ ನಾನು ಇವತ್ತು ಈ ಪೋರ್ಷನ್ ಇವತ್ತು ನಾನು ಪ್ಲಾನ್ ಮಾಡಿದ್ದೀನಿ, ಇಷ್ಟು ನಾನು ಕಂಪ್ಲೀಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಓದ್ಲೇಬೇಕು. ಓದ್ಲಿಲ್ಲ ಅಂತಂದ್ರೆ ನೀನ್ ಅಲ್ಲೇ ಉಳ್ಕೊಂತೀಯ. ಅರ್ಥ ಆಗ್ತಿದ್ಯಾ? ನಿದ್ದೆ ಬರಲ್ಲ, ಇಂಟ್ರೆಸ್ಟ್ ಬರಲ್ಲ. ನೋ ಒಂದು ಸಾರಿ ಮನೆ ಕಡೆ ಕಣ್ಣುಚ್ಕೊಂಡು ಮನೆ ಕಡೆ ಯೋಚನೆ ಮಾಡಿ. ನಿನ್ನ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಿರ್ತಾರೆ. ನಿನ್ಗೆ ₹1 ಕೊಡ್ಬೇಕಾದ್ರೆ ಅಲ್ಲೋ. ದಯವಿಟ್ಟು ಫೋನ್ ಮಾಡಬೇಡಿ. ಇಲ್ಲಿ ಕ್ಲಾಸ್, ಲೈವ್ ಕ್ಲಾಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ನಾನೇ ತಪ್ಪು ಮಾಡೋದೇನೋ ಅಂತ ಅನಿಸ್ತಾ ಇದೆ. ಅರ್ಥ ಆಗ್ತಿದ್ಯಾ? ಎಸ್, ನಿನ್ಗೆ ಯಾವಾಗ ಆಸಕ್ತಿ ಬರಲ್ಲ ಅಂತ ಅನ್ಸುತ್ತಲ್ಲ, ಆಗ ನೀನೆಲ್ಲೋ ಧಾರವಾಡದಲ್ಲಿ. ದಯವಿಟ್ಟು ಫೋನ್ ಮಾಡಬೇಡಿ. ಯಾಕೆ ಮತ್ತೆ ಫೋನ್ ಮಾಡ್ತಿದ್ದೀರಾ? ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಯಾವಾಗ ನನಗೆ ಓದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ, ನನಗೆ ಭಯ ಆಗ್ತಿದೆ, ನಾನು ಯಾಕೋ ಹಿಂದೆ ನನ್ನ ಕೈಲಿ ಆಗಲ್ಲ ಅಂತ ಅನ್ಸ್ತಾ ಇದೆ ಅಂತಂದಾಗ ಜಸ್ಟ್ ಕಣ್ಣು ಮುಚ್ಕೊಳ್ಳಿ. ನಿನ್ನ ಮನೆಯನ್ನು ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ. ನಿನ್ನ ಮನೆಯಲ್ಲಿರುವಂತ ತಂದೆ ತಾಯಿ, ಅಕ್ಕ ತಂಗಿ, ನನ್ನ ತಮ್ಮ ಏನೋ ಮಾಡ್ತಾನೆ, ನನ್ನ ಮಗ ಏನೋ ಸಾಧನೆ ಮಾಡ್ತಾನೆ.
ನನ್ನ ಅಕ್ಕ ತಂಗಿ ನನ್ನ ಮಗ ಏನೋ ಸಾಧನೆ ಮಾಡ್ತಾನೆ, ನನ್ನ ತಮ್ಮ ಏನೋ ಸಾಧನೆ ಮಾಡ್ತಾನೆ. ಯಾಕೆ ಇಷ್ಟೊಂದು ಫೋನ್ ಮಾಡ್ತಿದ್ದೀರಾ? ಏನೋ ಸಾಧನೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಧಾರವಾಡಕ್ಕೋ ಬಿಜಾಪುರಕ್ಕೋ ಅಥವಾ ಒಂದು ರೂಮ್ ಮಾಡಿನೋ ಎಲ್ಲೋ ಕಳಿಸಿರ್ತಾರೆ. ನೀನ್ ಅಲ್ಲಿ ಹೋಗಿ ನನ್ನ ಕೈಲಿ ಓದಕ್ ಆಗ್ತಿಲ್ಲ, ನನಗೆ ಮೂಡ್ ಬರ್ತಿಲ್ಲ ಅಂತ ನೀನ್ ಕುತ್ಕೊಂಡಾಗ ನಿನ್ನ ತಂದೆ ತಾಯಿ ಏನಂತ ಯೋಚನೆ ಮಾಡಬೇಕು? ಅವ್ರು ಹರಿದ ಬಟ್ಟೆ ಹಾಕೊಂಡಿರ್ತಾರೆ, ಬಟ್ ನಿನಗೆ ಮಾತ್ರ ಚೆನ್ನಾಗಿರೋ ಬ್ರಾಂಡೆಡ್ ಬಟ್ಟೆ ಕೊಡ್ಸಿರ್ತಾರೆ. ಅವ್ರು ಓಡಾಡಕ್ಕೆ ಸೈಕಲ್ ಇರುತ್ತೆ ಅಲ್ಲ ಗೊತ್ತಿಲ್ಲ, ಬಟ್ ನಿನ್ಗೆ ಮಾತ್ರ ನನ್ನ ಮಗ ಹಿಂಗೇ ಹೋಗ್ಬೇಕು, ನನ್ನ ಮಗ ಹಿಂಗೇ ಇರಬೇಕು ಅಂತ ಕನಸ್ಕೊಂತಾ ಇರ್ತಾರೆ. 2 ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ನನ್ನ ತಂದೆ ತಾಯಿ ಏನೋ ಸಾಧನೆ ಮಾಡ್ಕೊಂಡ್ ಬರ್ತಾನೆ ಅಂತ ನನ್ನ ಕಳಿಸಿದ್ದಾರೆ, ಅಥವಾ ಏನೋ ಸಾಧನೆ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನನ್ನು ಇವತ್ತು ಕಳಿಸಿದ್ದಾರೆ. ನಾನು ಅವ್ರಿಗೆ ಮೋಸ ಮಾಡ್ತಾ ಇದ್ದೀನಿ. ಒಮ್ಮೆ ಹಾಗೆ ನಿನಗೆ ಯಶಸ್ಸು ಅನ್ನೋದು ಸಿಕ್ಕದಾಗ ನಿನ್ನನ್ನು ಜನ ಯಾವ ತರ ಟ್ರೀಟ್ ಮಾಡ್ತಾರೆ ಗೊತ್ತಿಲ್ಲದ ಯಾರೋ ಬಂದು ನಿನ್ ಮಾತಾಡ್ತಾರೆ, ಗೊತ್ತಿಲ್ಲದ ಯಾರೋ ಬಂದು ಕ್ಲಾಪ್ಸ್ ಹೊಡಿತಾರೆ, ಎಸ್ ಇವಾಗ ಎಸ್ ನೀನ್ ಸಾಧಕ ಅಂತ ಹೇಳ್ಬಿಟ್ಟು ನಿನಗೆ ಸನ್ಮಾನ ಮಾಡ್ತಾರೆ. ಸನ್ಮಾನಿತನಾಗ್ಬೇಕಾ ಅಥವಾ ಅಲ್ಲೇ ಇಟ್ಕೊಂಡು ಅದೇ ಜೀವನ ಸಾಗಿಸ್ಬೇಕಾ? ಯೋಚನೆ ಮಾಡಿ. ಜೀವನ ಅನ್ನೋದು ತುಂಬಾ ದೊಡ್ಡದು, ಬಟ್ ಇಷ್ಟರಲ್ಲೇ ಅಲ್ಲ. ಆಮೇಲೆ ಮತ್ತೆ ಹೇಳ್ತೀನಿ, ಇದೇ ಜಾಬ್ ತಗೋಬೇಕು, ಇದು ಜಾಬ್ ಶ್ರೇಷ್ಠ ಅಲ್ಲ. PSC ಆದ್ರೆ ಮಾತ್ರ ದೊಡ್ಡ ಜಾಬು, PC ಆದ್ರೆ ದೊಡ್ಡ ಜಾಬು. ನೋ ಆತರ ಯಾವತ್ತೂ ಇಲ್ಲ. ನೀನು ಸಾಧಕನಾದಾಗ ನೀನೊಂದು ಜಾಬ್, ನೀನು ಸಾಧಕನೇ. ಅರ್ಥ ಆಗ್ತಿದ್ಯಾ? ಎಸ್, ಆನ್ಸರ್ ಮಾಡಿ. PSI ಬೆಸ್ಟ್ ಬುಕ್ ಯಾವುದು? ಚಿಗುರು. ಸರ್ ನನ್ನ ನಂಬರ್ ಕೊಡಿ. ದಯವಿಟ್ಟು ಕಾಲ್ ಮಾಡ್ಬೇಡ್ರಪ್ಪ, ಎಷ್ಟು ಕಾಲ್ ಮಾಡ್ತಾ ಇದ್ದೀರಾ ಅನ್ಸೆ. ಆಮೇಲೆ ಮಾಡಿ. ನ್ಯಾಷನಲ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ PSI ಆಗೋಕೆ ಹೆಲ್ಪ್ ಆಗುತ್ತಾ? ಈಗ ನಿಮ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಬಿಟ್ಟಿರೋದ್ರಿಂದ ದಯವಿಟ್ಟು ಕ್ರೈಟೀರಿಯಾ ಇದೆ, ಅದು ನೋಡ್ಕೊಂಡು ಇದು ಮಾಡಿ. ಸರ್ PSI 168 ಬರುತ್ತಾ? 100% ಬರುತ್ತೆ. ಸರ್ ಜಿಯೋಗ್ರಫಿಗೆ ಯಾವ ಬೆಸ್ಟ್ ಬುಕ್? ಜಿಯೋಗ್ರಫಿಗೆ ಶರಣಯ್ಯ ಭಂಡಾರಿಮಠ್ ಸಾಹೇಬ್ರದು ಭೂಗೋಳ ಸಂಜೀವಿನಿ ಅಂತಿದೆ, ಮತ್ತು ಪಾರ್ಶ್ವನಾಥ ಸಾಹೇಬ್ರದು ಭೂಗೋಳ ಅಂತ ಒಂದು ಬುಕ್ ಇದೆ, ರೆಫರ್ ಮಾಡ್ಬೋದು ನೀವು. ನಾಕ್ನಿ ಬಗ್ಗೆ ಹೇಳಿ. ನಾಕ್ನಿ ಬರುತ್ತೆ. ನಾಕ್ನಿ ಹೆಂಗಂದ್ರೆ ಹಿಂಗಿರ್ತದೆ, ಇಲ್ಲಿ ಎರಡು ಇದನ್ನು ಅಟ್ಯಾಚ್ ಆಗ್ತಾ ಇರ್ತದೆ. ಮೂವ್ಮೆಂಟ್ ನಿಮ್ಗೆ ನಡಿಲಿಕ್ಕೂ ಆಗಿಲ್ಲ ಅಂತಂದ್ರೆ ನಾಕ್ನಿ, ಸ್ವಲ್ಪ ಟಚ್ ಆದ್ರೆ ನಾಟೆ ನಾಕ್ನಿ. ಟ್ಯಾಟೂ ಬಗ್ಗೆ ಹೇಳಿ. ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆಗೆ ಟ್ಯಾಟೂ ಇದ್ರೆ ಏನು ಸಮಸ್ಯೆ ಇಲ್ಲ. ಅರ್ಥ ಆಗ್ತಿದ್ಯಾ? ಸರ್ ಚಿಗುರು ಕೋಚಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೋ? ಮೇ ಬಿ ಲಾಕ್ಡೌನ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ PCಗೆ ಮಾಡೋ ಎಲ್ಲಾ ಮೆಡಿಕಲ್ ಟೆಸ್ಟ್ ಮುಂಚೆನೆ ಮಾಡಿಸ್ಕೊಂಡು ಸರ್ ಏನು ಪ್ರಾಬ್ಲಮ್ ಇದೆ ಮೊದಲು ತಿಳಿಸ್ಕೊಂಡು 100%. ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿ ಈ ತರ ಎಕ್ಸಾಮ್ಗೆ ಅಂತಂದ್ರೆ ಅವರು ಫೀಸ್ ಕಟ್ಸ್ಕೊಂಡು ನಿಮ್ಗೆ ಅದೆಲ್ಲ ಮಾಡಿ ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಹೈ ಮೆಡಿಕಲ್ ಟೆಸ್ಟ್ ಪ್ರಾಬ್ಲಮ್ ಆಗುತ್ತಾ? ದಯವಿಟ್ಟು ಫೋನ್ ಮಾಡಬೇಡ್ರಿ. ಯಾಕೆ ಇಷ್ಟೊಂದು ಫೋನ್ ಮಾಡ್ತಿದ್ರ? NCC ಸರ್ಟಿಫಿಕೇಟ್ ಯೂಸ್ ಆಗುತ್ತಾ PSIಗೆಲ್ಲ? NCC ಸರ್ಟಿಫಿಕೇಟ್ ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ. ರೆಸ್ಪಾನ್ಸ್ ಮಾಡಿ ಸರ್. ಮಲ್ಲಿಕಾರ್ಜುನ್ ಏನು ಹಾಕಿದ್ರ? ಮಲ್ಲಿಕಾರ್ಜುನ್ ಎಕಾನಮಿ ಬಗ್ಗೆ ಹೇಳಿ ಸರ್. ಬುಕ್ ರೂಪಕ ಲಕ್ಷ್ಮಣ್ ರೆಡ್ಡಿ ಐ ಥಿಂಕ್ ಚೆನ್ನಾಗಿದೆ. ಹೌ ಟು ಇನ್ಕ್ರೀಸ್ ಹೈಟ್. ದಯವಿಟ್ಟು ಹೌ ಟು ಇನ್ಕ್ರೀಸ್ ಹೈಟ್ ಅನ್ನೋದನ್ನ ನಿಮ್ಮ ಡಾಕ್ಟರ್ಸ್ ನ ಹೋಗಿ ಕೇಳಿದ್ರೆ ಅವ್ರಿಗೆ ಸಜೆಷನ್ ಕೊಡ್ತಾರೆ. ಮೆಡಿಕಲ್ ಕಷ್ಟ ಇರುತ್ತೆ? 100% ಮೆಡಿಕಲ್ ಕಷ್ಟ ಇರೋದಿಲ್ಲ. ಚಿಗುರು ಮೆಂಟಲ್ ಅಬಿಲಿಟಿ ಬುಕ್ ಯಾವಾಗ ಬರುತ್ತೆ? ವೆರಿ ಸೂನ್ ಬರುತ್ತೆ. PCಗೆ ಬೆಸ್ಟ್ ಬುಕ್ ಯಾವುದು? ಚಿಗುರು ಬುಕ್. ಸರ್ ಕರೆಂಟ್ ಅಫೇರ್ಸ್ಗೆ ಪ್ರಿಪೇರ್ ಆಗೋದು ಹೇಳಿ ಸರ್. ಕರೆಂಟ್ ಇವೆಂಟ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ದಯವಿಟ್ಟು ಓಲ್ಡ್ ಕ್ವಶನ್ ಬಸ್ ನೋಡಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಎಕ್ಸಾಂಪಲ್ ಹೇಳ್ತೀನಿ. ಯಾವ್ದೋ ಒಬ್ಬ ವ್ಯಕ್ತಿ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದಾರೆ ಅಂದ್ರೆ ಕರ್ನಾಟಕದವ್ನು ಯಾರು ಕೇಳ್ತಾ ಇರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಇರಬೇಕು. ನ್ಯಾಷನಲ್ ಲೆವೆಲ್ ಇರೋ ಯಾರು ಕೇಳ್ತಾ ಅಂದ್ರೆ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಇರಬೇಕು, ಅಥವಾ ಯಾವುದೋ ಒಂದು ಘಟನೆ ಆಗಿರಬೇಕು. ಸೊ ಹಾಗಾಗಿ ಕೇಳೋ ಚಾನ್ಸಸ್ ಇರ್ತದೆ. ಒಂದು. ಎರಡನೇದು, ಯಾವುದೋ ಅತ್ಯುನ್ನತ ಒಂದು ಸ್ಥಾನಮಾನ. ಎಕ್ಸಾಂಪಲ್ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಥವಾ RBI ಆಗಿರ್ಬೋದು, ಅಥವಾ UPSC ಚೇರ್ಮನ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಅನ್ನ ಹೆಡ್ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಆಗ್ಬೋದು. ಸೊ ಕ್ವಶನ್ಸ್ ಕೇಳ್ತಾರೆ. ಸೊ ಅಥವಾ ಕರ್ನಾಟಕದ ರಾಜ್ಯಪಾಲರು ಯಾರಿದ್ದಾರೆ, ಅಥವಾ ಕರ್ನಾಟಕದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಯಾರಿದ್ದಾರೆ, ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ, ಇಂಥ ಕ್ವಶನ್ಸ್ ಅಥವಾ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿ ಯಾರಿದ್ದಾರೆ, ಈ ತರ ಕ್ವಶನ್ಸ್ ನ ಕರೆಂಟ್ ಇವೆಂಟ್ಸ್ ಅಲ್ಲಿ ಕೇಳ್ತಾರೆ. ಮತ್ತೆ ಪ್ರೈಸಸ್ ರೀಸೆಂಟ್ ಆಗಿ ಯಾವ್ದು ನೋಬೆಲ್ ಪ್ರೈಸ್ ಬಂದಿದ್ಯಾ, ಭಾರತ ರತ್ನ ಬಂದಿದ್ಯಾ, ಇಂಥ ಪ್ರೈಸಸ್ ಬಂದಾಗ ಆಗ್ತದೆ. ಈ ಪದ್ಮ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಇಂಥದ್ರಲ್ಲಿ ಯಾರು ಕನ್ನಡಿಗರು ಏನಾದ್ರು ಆದ್ರೆ 100% ಕ್ವಶನ್ ಫಿಕ್ಸ್ ಅಂತಾನೆ ಅರ್ಥ ಆಗ್ತಿದ್ಯಾ? ಎಸ್. KSRP ಕಾಲ್ ಫಾರ್ಮ್ ಯಾವಾಗ ಪ್ಲೀಸ್ ಹೇಳಿ ಸರ್. KSRPಗೆ ಐ ಥಿಂಕ್ ಸೊ ಎಕ್ಸಾಕ್ಟ್ ಆಗಿ ಅಂತೂ ಗೊತ್ತಿಲ್ಲ, ಬಟ್ 100% ಬೇಗ ಆಗ್ತದೆ. ಆಯ್ತಾ? ಆಮೇಲೆ ನಂಬರ್ ಹೇಳಿ ಸರ್. ಅಪ್ಪ ನಾನು ನಂಬರ್ ಹೇಳಲ್ಲ, ಆಮೇಲೆ ಹೇಳ್ತೀನಿ, ವೆಯ್ಟ್ ಮಾಡಿ. ಕೋಚಿಂಗ್ ಹೋಗ್ಲೇಬೇಕಾ ಸರ್? ನಾವು 100% ಕೋಚಿಂಗ್ ಹೋಗ್ಲೇಬೇಕು ಅಂತ ಏನಿಲ್ಲ, ಬಟ್ ಕೋಚಿಂಗ್ ಹೋಗೋದ್ರಿಂದ ನೀವು ಒಬ್ಬರೇ ಕೂತ್ಕೊಂಡು ಪ್ರಿಪರೇಷನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಒಂದು 10 ದಿನ ಆದ್ರೆ ನೀವು ಕೋಚಿಂಗ್ ಹೋಗಿ ಸ್ವಲ್ಪ ವಿಷಯದ ಬಗ್ಗೆ ತಿಳ್ಕೊಂಡಿದ್ದಾಗ ನೀವು ಬೇಗ ಮಾಡ್ಬೋದು ಅಷ್ಟೇ. ಅರ್ಥ ಆಗ್ತಿದ್ಯಾ? ಆಮೇಲೆ ರಿಕ್ವೆಸ್ಟ್ ಟು ಬಿ ಇನ್ ಲೈವ್. ಚಿಗುರು ಕ್ವಶನ್ ಬ್ಯಾಂಕ್ ಇದೆ ಸರ್. ಹೌದು, ಚಿಗುರು ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದಾರೆ. ಚಿಗುರು ಬ್ಯಾಂಕ್ ಇದೆ, ದಯವಿಟ್ಟು ನೋಡ್ಕೊಳ್ಳಿ.
ಸೇರ್ಕೊಂಡು ಮನೇಲೆ ರೀಡ್ ಮಾಡ್ಬೋದಾ? ನೀವು ಕೋಚಿಂಗ್ ಹೋದ್ರೂ ಆಗುತ್ತೆ, ಇಲ್ಲ ಮನೇಲಿ ಕುತ್ಕೊಂಡು ಮಾಡ್ತಿದ್ರೆ 100% ಆಗುತ್ತೆ. ಎಸ್ 4000 PC ಯಾವ ಕನ್ಫರ್ಮ್ ಆಗುತ್ತೆ? 100% ಲಾಕ್ಡೌನ್ ಮುಗಿದಾದ ನಂತರ ಆಗುತ್ತೆ. ಐ ಸೆಂಡ್ 5 ಮೆಸೇಜಸ್, ಡಿಂಟ್ ರಿಪ್ಲೈ ಫಾರ್ ಎ ಸಿಂಗಲ್. ಶೂರಿ ಏನು ಕಳಿಸಿದ್ರೆ ನನಗೆ ಗೊತ್ತಾಗ್ತಿಲ್ಲ, ಸಾರಿ. PS ಎಕ್ಸಾಮ್ ಯಾವಾಗ ಸರ್? ನಿಮ್ಮ ಕರೋನಾ ಆದಮೇಲೆ. ಜರ್ನಿ ಬಗ್ಗೆ ಹೇಳಿ ಸರ್. ನಮ್ಮ ಜರ್ನಿ ಬಗ್ಗೆ ದಯವಿಟ್ಟು ಫೋನ್ ಮಾಡಬೇಡ್ರೋ ಸರ್. ಡಿಗ್ರಿಯಿಂದ ಹೇಗೆ ಪ್ರಿಪೇರ್ ಆಗೋದು? ಸೊ ಡಿಗ್ರಿಯಿಂದ ಆಗ್ಬೇಕಾದ್ರೆ ಫಸ್ಟ್ ನಿಮ್ಗೆ ಗೊತ್ತಾ, ನಿಮ್ಮ ಸ್ಟೇಟ್ ಸಿಲೆಬಸ್ ಬುಕ್ಸ್ಗೆ ಹೋಗಿ 5th ಇಂದ 12th ಸ್ಟ್ಯಾಂಡರ್ಡ್ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಓದ್ಬೇಕಂತ ಹೇಳ್ತಾರೆ, ಓದಲೇಬೇಕಂತೇನಿಲ್ಲ. ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಮತ್ತೆ ಕ್ವಶನ್ ಪೇಪರ್ಸ್ ಡೈಲಿ ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂತ ಹೋಗಿ. ನಿಮ್ಗೆ ಏನು ಗೊತ್ತಿದೆ ಗೊತ್ತಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಗೊತ್ತಿಲ್ಲ ಅನ್ನೋದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಫ್ರೀ ಟೈಮ್ ಇದ್ದಾಗ ಅದನ್ನ ಮತ್ತೆ ರಿವಿಷನ್ ಮಾಡೋದ್ರಿಂದ ನಿಮಗೆ ವಿಷಯ ಗೊತ್ತಾಗುತ್ತೆ. ಬಟ್ ಆಗ್ಲಿಂದ ಬುಕ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಇಟ್ಸ್ ಎ ಗುಡ್ ಐಡಿಯಾ. ಆಗ್ಲಿಂದ ಮಾಡ್ಕೊಂಡು ಹೋದ್ರೆ. ಲಾವಣ್ಯ ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ? ಇಟ್ಸ್ ಮೀ ಅಚ್ಚು. ಹಲೋ ಸರ್, ಹಾಯ್. PC ಏಜು ಜನರಲ್ಗೆ 25, OBSಗೆ 27. ಚೆಸ್ಟ್ ಎಷ್ಟು ಇರಬೇಕು ಸರ್? I2 168 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 80 to 85 ಸೆಂಟಿಮೀಟರ್ ಇರಬೇಕು. ಕರೆಂಟ್ ಅಫೇರ್ಸ್ ಯಾವ ಮಂತ್ ಇಂದ ಓದಬೇಕು? ಎಕ್ಸಾಮ್ ಜನವರಿಯಿಂದ ಓದ್ಕೊಳ್ಳಿ ಸರ್. 6 ಸರಿ ಮೆಸೇಜ್ ಮಾಡ್ತಿದ್ದೀನಿ. ವಿಜ್ಞಾನ ಹೇಗೆ ಓದಬೇಕು ಹೇಳಿ ಸರ್. ಸರ್ ವಿಜ್ಞಾನ ಹೇಗೆ ಓದಬೇಕು ಇಷ್ಟೇ. ದಯವಿಟ್ಟು ಕ್ವಶನ್ ಪೇಪರ್ಸ್ ತಗೊಳ್ಳಿ. ಸೊ ವಿಜ್ಞಾನ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಪ್ಪ ಅನ್ನೋ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಈಗ ಗೊತ್ತಾಗುತ್ತೆ. ಅಥವಾ ಚಿಗುರು ಬುಕ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ಗೆ ಕೊಟ್ಬಿಟ್ಟಿದ್ದೀನಿ. ಸೊ ಸೈನ್ಸ್ ಒಂದ್ ಕಡೆ ಇದೆ, ದಯವಿಟ್ಟು ರೆಫರ್ ಮಾಡಿ. ಇಷ್ಟು ಒಂದು ಕ್ವಶನ್ ನೋಡ್ಕೊಳ್ಳಿ. ಎಸ್ಎ ಇಂಗ್ಲಿಷಲ್ಲಿ ಬರೀಬಹುದು. ಓಕೆ, RFO PSIಗೆ ಯಾವ ಬುಕ್ ಓದಬೇಕು? ಚಿಗುರು ಓದ್ಕೊಳ್ಳಿ. ಸೈನ್ಸ್ ಅಲ್ವಾ? ಅಲ್ಲ, ನಿಮ್ ಜೊತೆನ ಲೈವ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಫೋನ್ ಮಾಡಿದ್ರೆ ಯಾರು ನಮ್ಮ ಅಜ್ಜ ಬಂದೇನೆ ಫೋನ್ ಪಿಕ್ ಮಾಡಿ ಮಾತಾಡ್ತಾನ, ನಾನೇ ಪಿಕ್ ಮಾಡ್ಬೇಕಲ್ಲ. ದಯವಿಟ್ಟು ಸ್ವಲ್ಪ ಫ್ರೀ ಆಗಿರಿ. ಅರ್ಥ ಆಗ್ತಿದೆಯಾ? ಪ್ಲೀಸ್. ಹಿಸ್ಟ್ರಿಗೆ ಯಾವ ಬುಕ್ ಓದ್ಬೇಕು? ಚಿಗುರು ಹಿಸ್ಟ್ರಿ ಬುಕ್ ಬರ್ತಾ ಇದೆ, ಅದನ್ನೇ ಓದ್ಕೊಳ್ಳಿ. ಸೈನ್ಸ್ ನೋಡಿ, ಒಂದು ನಿಮ್ಮ ಒಂದು ವೈರಸ್ ಮೇಲೆ, ಬ್ಯಾಕ್ಟೀರಿಯಾ ಮೇಲೆ ಯಾವ ರೋಗ ಯಾವ್ದ್ರಿಂದ ಬರ್ತದೆ ಅನ್ನೋ ಕ್ವಶನ್ ಫಿಕ್ಸಾ? ಎರಡನೇದು, ಯಾವ ವಿಟಮಿನ್ಸ್ ಕೊರತೆಯಿಂದ ಬರುವಂತ ರೋಗ ಫಿಕ್ಸಾ? 2. 3ನೇದು, ಬೆಳಕಿನ ಮೇಲೆ ಯೂಶುವಲ್ ಒಂದು ಕ್ವಶನ್ ಇರ್ತದೆ, ಫಿಕ್ಸಾ? 4ನೇದು, ಯಾರು ಯಾವ್ದನ್ನು ಕಂಡುಹಿಡಿದ್ರು ಅಂತ ಕೇಳ್ತಾರೆ, ಆಯ್ತಾ? ಆಮೇಲೆ ಬಾರೋಮೀಟರ್, ಹೈಗ್ರೋಮೀಟರ್, ಈ ಮೀಟರ್ ರಿಲೇಟೆಡ್ ಒಂದು ಕ್ವಶನ್, ಅಥವಾ ಸುವಾಲಜಿ ಅಂದ್ರೇನು ಇದು ರಿಲೇಟೆಡ್ ಒಂದು ಕ್ವಶನ್ ಕೇಳ್ತಾರ, ಫಿಕ್ಸ್. ಮಿಶ್ರ ಲೋಹಗಳ ಬಗ್ಗೆ ಒಂದು ಕ್ವಶನ್ ಕೇಳ್ತಾರ, ಫಿಕ್ಸ್. ಕಣ್ಣು ಅಥವಾ ಹಾರ್ಟ್ ಬಗ್ಗೆ ಯಾವ್ದಾದ್ರು ಒಂದು ಕ್ವಶನ್ ಇರ್ತದ, ಫಿಕ್ಸ್. ಅರ್ಥ ಆಗ್ತದೆ? ಇಂಥ ಕ್ವಶನ್ಸ್ ನ ದಯವಿಟ್ಟು ನೋಡ್ಕೊಳ್ಳಿ. ಓದ್ಕೋಬೇಕಾ? ಎಸ್ ವಿದ್ಯಾ ಅವರೇ, 6th to 12th ಬುಕ್ ಓದ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ 6th to 12th ಬುಕ್ ಯಾಕೆ ಓದ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ಅದು ಸಣ್ಣ ಮಕ್ಕಳಿಗೆ ಲೋ ಲೆವೆಲ್ ಇಳಿದು ಹೇಳ್ದಂಗೆ ಹೇಳಿರ್ತಾರೆ. ಸೊ ದಟ್ ನಿಮ್ಗೆ ಏನಾಗ್ತದೆ, ಈಸಿಯಾಗಿ ವಿಷಯ ಗೊತ್ತಾಗ್ತದೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಐಸೈಟ್ ಇದ್ರೆ ಕೆಲಸ ಸಿಗುತ್ತಾ? ಐಸೈಟ್ ಇದ್ರೆ ಅಂತಲ್ಲ, ಅದು ರೇಂಜ್ ಕೊಟ್ಟಿದ್ದಾರೆ. ಆ ರೇಂಜು ಕಿಂತ ಜಾಸ್ತಿ ಇದ್ರೆ ಪ್ರಾಬ್ಲಮ್. PCಗೆ ಜನರಲ್ಗೆ ಏಜ್ ಎಷ್ಟು? 25 ಇದೆ. ಪ್ಲೀಸ್ ರೆಸ್ಪಾಂಡ್ ಮಾಡಿ. ಸಂಜಯ್, ಏನು ಫಸ್ಟ್ ಟೈಮ್ಗೆ ಪಾಸ್ ಮಾಡಬೇಕಾದ್ರೆ ಇಟ್ಕೊಂಡು ಸ್ವಲ್ಪ ಈಸಿ ಮೆಥಡ್ ಹೇಳಿ. PC ಯಾವಾಗ ಕಾಲ್ ಆಗ್ತವೆ? ಆಫ್ಟರ್ ಲಾಕ್ಡೌನ್. 21 ವರ್ಷದ ತನಕ ಹೈಟ್ ಇನ್ಕ್ರೀಸ್ ಆಗುತ್ತಾ? 100% 21 ತನಕ ಹೈಟ್ ಇನ್ಕ್ರೀಸ್ ಆಗುತ್ತೆ. ಚಿಗುರು ಬುಕ್ಕಲ್ಲಿ ಕ್ವಶನ್ ಇದೆ. ಎಸ್, ಚಿಗುರು ಬುಕ್ಕಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಇದಾವೆ. ಬೇಸಿಕ್ಗೆ ಏನೇನು ಓದಬೇಕು ಸರ್ ಪ್ಲೀಸ್ ಹೇಳಿ. ಚಿಗುರು ಬುಕ್ ಓದಿ, ನಿಮ್ಗೆ ಎಲ್ಲಾನು ಗೊತ್ತಾಗುತ್ತೆ. PCಗೆ ಚಿಗುರು ಸಾಕಾಗುತ್ತಾ? ಚಿಗುರು ಸಾಕಾಗುತ್ತಾ ಅನ್ನೋ ಜೊತೆಗೆ ಮೆಂಟಲ್ ಎಬಿಲಿಟಿ ಓದಬೇಕು, ಕರೆಂಟ್ ಇವೆಂಟ್ಸ್ ಓದಬೇಕು, ಯಾವ ಸಬ್ಜೆಕ್ಟ್ ಕಡಿಮೆ ಇದೆ ಅಂತ ಹೇಳಬೇಕು. ಲೇಡೀಸ್ ಕಾಂಪಿಟೇಷನ್ ಜಾಸ್ತಿ ಇದೆನಾ? 100% ಜಾಸ್ತಿ ಇದೆ, ಕಡಿಮೆ ಇದೆ. ನಿಮ್ಗೆ ಯಾವ ಕಾಂಪಿಟೇಷನ್ ಏನಿದೆ, ನಿಮ್ಗೇನು ನಿಮ್ಗೆ ಬೇಕಾಗಿರೋದು ನಿಮ್ಗೆ ಒಂದು ಪೋಸ್ಟು, ಅದಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡಿ. ಸರ್, ನನ್ಗೆ ಆವಾಗಿಂದ ಕೇಳ್ತಾ ಇದ್ದೀನಿ, ನೀವು ಹೇಳ್ತಿಲ್ಲ. ಭಾಗ್ಯ, ಏನ್ ಕೇಳ್ತಾ ಇದ್ರಮ್ಮ? ಸರ್, ನಿಮ್ಮ ಹೈಟು, ನನ್ನ ಹೈಟು 171. ಟುಡೇ ಸ್ಟಾರ್ಟ್ ಮಾಡಿದ್ರೆ PSI 100%. ಇವತ್ತು ಸ್ಟಾರ್ಟ್ ಮಾಡಿದ್ರೆ ನೀವು PSI ಆಗಬಹುದು. ನೆಗೆಟಿವ್ ಮಾರ್ಕ್ಸ್ ಔಟ್ ಅಟೆಂಪ್ಟ್ ಕ್ವಶನ್ಸ್. ನೆಗೆಟಿವ್ ಮಾರ್ಕ್ಸ್ ಹೆಂಗ್ ಅಟೆಂಡ್ ಮಾಡ್ತೀರಿ ಅಂತಂದ್ರೆ, ಒಂದು ಕ್ವಶನ್ಗೆ ಒಂದು 70 80 ಕ್ವಶನ್ ಆಗಿದೆ ಅಂತಂದಾಗ ಪ್ರತಿಯೊಂದು ನೆಗೆಟಿವ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಅರ್ಥ ಆಗ್ತಿದ್ಯಾ? ನಿಮ್ಗೆ ಸಂಪೂರ್ಣ ಗೊತ್ತಿತ್ತು, ಅಥವಾ 2ರಲ್ಲಿ ಆಪ್ಷನ್ 1ರಲ್ಲಿ ತಗೋಬೇಕು ಅಂತ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಆಗ ದಯವಿಟ್ಟು ಚಾನ್ಸ್ ತಗೊಂಡು ಮಾಡಿ. ಅಲ್ಲಿವರೆಗೂ ಮಾಡಕ್ ಹೋಗ್ಬೇಡಿ. ಪಕ್ಕ ನನಗೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ನೆಗೆಟಿವ್ಸ್ ಟಚ್ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಪ್ರತಿಯೊಂದು ಪಾಯಿಂಟ್, ಸಿಂಗಲ್ ಡಾಟ್ ನಿಮ್ಮ ಒಂದು ಸೆಲೆಕ್ಷನ್ ನ ನಿರ್ಧರಿಸ್ತಾ ಇರ್ತದೆ. ಅರ್ಥ ಆಗ್ತಿದ್ಯಾ? ಐ ಥಿಂಕ್ ನನ್ನ ನಂಬರ್ ಅಲ್ಲಿ ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಇಷ್ಟೊಂದು ಫೋನ್ಸ್ ಬರ್ತಾ ಇದೆ, ದಯವಿಟ್ಟು ಆಮೇಲೆ ಮಾಡಿ. ಪ್ಲೀಸ್ ಹೇಳಿ ಸರ್, PC to PSI ಪಾಸಿಬಲ್ ಏನು? ರಂಜು ಆರ್ಯ 13 months. ಚಿಗುರು 5th sem ಸೂಪರ್. ಓಕೆ, GKಗೆ ಯಾವ ಬುಕ್ ರೆಫರ್ ಮಾಡಲಿ? ಚಿಗುರು ರೆಫರ್ ಮಾಡಿ. ಸರ್, ಆಯ್ತು 169 ಇದೆ. ಎಲಿಜಿಬಲ್ ಇದ್ದೀರಾ? ಡೈಲಿ ಎಷ್ಟು ಅವರ್ ಓದಬೇಕು? ಎಷ್ಟು ಅವರ್ ಓದಬೇಕಲ್ಲ, ಎಷ್ಟು ಅವರ್ ಎಫೆಕ್ಟಿವ್ ಓದ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ.
PSI ಕಾಲ್ ಯಾವಾಗ ಮಾಡ್ತಾರೆ? PSI ಕಾಲ್ಫಾರ್ಮ್ ಆಗಿದೆಯಲ್ಲ, ಈಗ ಒಂದು ರನ್ನಿಂಗ್ ನೋಟಿಫಿಕೇಶನ್ ಇದೆ, ದಯವಿಟ್ಟು ಅದಕ್ಕೆ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೀವು ಯಾವ ಸ್ಟೇಷನ್ ವರ್ಕ್ ಮಾಡ್ತೀರಾ? ನಂದು KCಯಲ್ಲಿ ಬೆಂಗಳೂರು. ಚಿಗುರು ಬುಕ್ ಸೂಪರ್, ಎಸ್ ಥ್ಯಾಂಕ್ ಯು. ಪ್ಲೀಸ್ ಕರೆಂಟ್ ಅಫೇರ್ಸ್ಗೆ ಯಾವ ಮ್ಯಾಗ್ಝಿನ್ ರೆಫರ್ ಮಾಡಬೇಕು? ವಿಜೇತ ರೆಫರ್ ಮಾಡಿ, ಅಥವಾ ನೆಕ್ಸ್ಟ್ ತಿಂಗಳು ಆದರೆ ನಾನು ಒಂದು ಜನವರಿಯಿಂದ ಇಲ್ಲಿವರೆಗೂ ಎಲ್ಲ ಕಂಪೇರ್ ಮಾಡಿಕೊಡ್ತೀನಿ, ದಯವಿಟ್ಟು ಅದನ್ನು ರೆಫರ್ ಮಾಡಿ. ಸೊ PSI ಕರೆಸ್ಪಾಂಡೆನ್ಸ್ ಓಕೆನಾ? ಎಸ್, ಕರೆಸ್ಪಾಂಡೆನ್ಸ್ ಮಾಡ್ಬೋದು, 100% ಮಾಡ್ಬೋದು. 161 ಐಟಿ ಇದೆ ಆಗುತ್ತಾ? ಇಲ್ಲ, 168 ಇರಬೇಕು. PCಗೋಸ್ಕರ ಚಿಗುರು ಎಷ್ಟು ಬಾರಿ ಓದಬೇಕು? ಮಿನಿಮಮ್ 5 ಸರಿ ಓದಬೇಕು. ಅಮೃತ 156.2 ಇದೆ, ದಯವಿಟ್ಟು ಸ್ವಲ್ಪ ಸ್ಕಿಪ್ಪಿಂಗ್ ಎಕ್ಸರ್ಸೈಸ್ ಏನಾದರೂ ಮಾಡಿ, ಅದು 170 157 ಮಾಡಿ, ಏನಾದರೂ ಮಾಡಿ. ಸರ್ ಎಕ್ಸಾಮ್ ಯಾವಾಗಿರುತ್ತೆ? ಆಫ್ಟರ್ ಲಾಕ್ಡೌನ್. ಚಿಗುರು ಬುಕ್ ಸೂಪರ್, ಥ್ಯಾಂಕ್ ಯು. ಎಕ್ಸಾರ್ಮಿ ಸನ್ಗೆ ಕೋಟಾ ಇರುತ್ತಾ? ಇಲ್ಲ, ಎಕ್ಸಾರ್ಮಿಗೆ ಇರುತ್ತೆ, ಎಕ್ಸಾರ್ಮಿ ಸನ್ಗೆ ಇರಲ್ಲ. ರೆಸ್ಪಾನ್ಸ್ 168 ಇದೆ, 166 ಇದ್ರೆ ಆಗೋದಿಲ್ಲ, 168 ಇರಬೇಕು. ಚಿಗುರು ಬುಕ್ ಸೂಪರ್, ಥ್ಯಾಂಕ್ ಯು. ಹೌ ಟು ರಿಮೆಂಬರ್ ಹಿಸ್ಟ್ರಿ ಸರ್? ಹಿಸ್ಟ್ರಿ ಎಲ್ಲಾನು ಓದಕ್ಕೆ ಹೋಗ್ಬೇಡಿ, 400 ಪೇಜ್ ಓದಕ್ಕೆ ಹೋಗ್ಬೇಡಿ. ಮೇಕ್ ಯುವರ್ ಓನ್ ನೋಟ್ಸ್. ಆ ನೋಟ್ಸ್ ನಿಮ್ಮ ಕ್ವಶನ್ ಪೇಪರ್ ಬೇಸ್ಡಾನೇ ಇರಲಿ. ಸೊ ರಿವಿಷನ್ ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ನಮಗೆ ಕೇಳಲ್ಲ ಬಿಡು, ಆಮೇಲೆ ಕಾಲ್ ಮಾಡ್ಕೊಳ್ಳಿ. ಎಸ್ 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 ಎಸ್. ಚಿಗುರು ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಲಾಕ್ಡೌನ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್. ಫಾರ್ ಬಾಯ್ಸ್ ಹೈಟು 168 ಸೆಂಟಿಮೀಟರ್ಸು. ಚಿಗುರು ಬುಕ್ ಸಂವಿಧಾನ ಸರ್, ಪೊಲೀಸ್ ಗೊತ್ತಾಗಲ್ಲ. PSI ವರ್ಕ್ ಪ್ರಪೋಸಲ್ ಬಗ್ಗೆ ಏನೂ ಇಲ್ಲ, ಅಲ್ಲೂ ಸಿವಿಲ್ ಡಿಸ್ಪ್ಯೂಟ್ಸ್ ಬರೋದಿಲ್ಲ. ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿ ಇದ್ರೇನು, ಕ್ರಿಮಿನಲ್ ಇದಕ್ಕೆಲ್ಲ ನೀವೇ ಯುವರ್ ದ ಬಾಸ್. ರೇಂಜಲ್ಲಿ ನೀವು ಒಬ್ಬರೇ ಬಾಸ್ ಇರ್ತೀರಾ, ನಿಮ್ಮ ಕೈ ಕೆಳಗಡೆ ಸುಮಾರು ಹಳ್ಳಿಗಳಿರ್ತವೆ. ಸಿಟಿ ಹತ್ತಿರ ಒಂದು ಏರಿಯಾ ಇರ್ತಾರೆ, ನಿಮ್ಮ ಮೇಲೆ ಇನ್ಸ್ಪೆಕ್ಟರ್ ಇರ್ತಾರೆ. ಸೊ ಏನು ಬೇಕಾದರೂ ಮಾಡ್ಬೋದು, ಅಂದರೆ ಇನ್ ದ ಲಾ ಒಂದು ಪರಿವಿಡಿಯಲ್ಲಿ ನೀವೇನು ಬೇಕಾದರೂ ಮಾಡ್ಬೋದು. 167.6 ಐಟಿ ಇಲ್ಲ, 168 ಆಗಬೇಕು. ಎಷ್ಟು ಅಮೌಂಟ್ ಇದೆ ಅಂತ ಕೇಳ್ತಾರೆ ಚಿಗುರು ಇದು, ದಯವಿಟ್ಟು ಆ ನಂಬರ್ಗೆ ಅವ್ರಿಗೆ ಫೋನ್ ಮಾಡಿ ಕೇಳಿ. ಸರ್ ನಿಮ್ಮ ಕೋರ್ಸ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್? ನಂದು BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸರ್ ನೀವು ಯಾವಾಗ PSI ಆದ್ರಿ? ನಾನು 2016 ಬ್ಯಾಚಲ್ಲಿ, 16-17 ಬ್ಯಾಚಲ್ಲಿ. 167.9 ಅಲ್ಲ, 168 ಸೆಂಟಿಮೀಟರ್ಸ್ ಇರಬೇಕು. ಅರ್ಥ ಆಗ್ತಿದೆಯಾ? ಜಿಯೋಗ್ರಫಿ ಬುಕ್ ಆ ಥರ ಹೇಳಿದ್ನಲ್ಲ, ಶ್ರವಣ್ ಕುಮಾರ್ ಭಂಡಾರಿ ಮಠ ಸಾಹೇಬ್ರದ್ದು ಅಥವಾ ಪಾರ್ಶ್ವನಾಥ ಧಾರಣ ಸಾಹೇಬ್ರದ್ದು ನೀವು ರೆಫರ್ ಮಾಡ್ಕೊಬೋದು. ಆ ಥರ ಬುಕ್ಸ್ ಓದಲೇಬೇಕಾ? ಆ ಥರ ಬುಕ್ಸ್ ಓದಲೇಬೇಕು ಅಂತಿಲ್ಲ. ನೀವೇನು ಸ್ವಲ್ಪ ವೀಕ್ ಅಂತ ಅನ್ಸಿದ್ರೆ ದಯವಿಟ್ಟು ಓದಿ. ಅರ್ಥ ಆಗ್ತಿದೆಯಾ? ಒಂದು ಅರ್ಥ ಮಾಡ್ಕೊಳ್ಳಿ, ಜಗತ್ತಿನಲ್ಲಿ ಯಾರೂ ದಡ್ರಲ್ಲ, ಯಾರೂ ಅಸಮರ್ಥರಲ್ಲ. ನಾನು ವೀಕ್ ಇದ್ದೀನಿ, ನಾನು ಹಾಗಿದ್ದೀನಿ, ಹೀಗಿದ್ದೀನಿ ಅನ್ನೋ ಒಂದು ಮನೋಭಾವ ಇದೆ, ದಯವಿಟ್ಟು ಇವತ್ತು ಬದಲಾಯಿಸ್ಕೊಳ್ಳಿ. ನಾನು ಇವತ್ತು ಸ್ಟಾರ್ಟ್ ಮಾಡಿ ನಾನು ಪೊಲೀಸ್ ಇಲಾಖೆಗೆ ಅಥವಾ ಬೇರೆ ಇಲಾಖೆ ಹುದ್ದೆ ನಾನು ಗಳಿಸ್ಕೊಬೋದಂದ್ರೆ 100% ಎಸ್. ಸೊ ಇದೆಲ್ಲ ನಿಮ್ಮ ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಹೇಳ್ತಾ ಇರ್ತೀನಲ್ಲ, ಡೋಂಟ್ ಡೈ ಬಿಫೋರ್ ಯುವರ್ ಡೆತ್. ನಿಮಗೆ ಸಾವೇ ಬಂದಿರಲ್ಲ, ಅದಕ್ಕಿಂತ ಮುಂಚೆ ಸತ್ತಾಗೋದು ಅಂತಂದ್ರೆ ಈಗ ತಾನೇ ಇದಕ್ಕೆ ಬಂದಿರ್ತೀರ, ಇನ್ನು ಏನೋ ಸಾಧನೆ ಮಾಡಬೇಕು ಅಂತ ಬಂದಿರ್ತೀರ. ಒಂದು ಸೋಲಾಯಿತು ಅಂತ ಹೇಳ್ಬಿಟ್ಟು ನೀವು ಹಿಂದೆ ಸರಿಬೇಡಿ. ಸೋತು ನೀವು ಪ್ರಯತ್ನ ಮಾಡಿ ಸೋಲೋದು ದೊಡ್ಡ ವಿಚಾರ ಅಲ್ಲ. ಸೋಲ್ತೀನಿ ಅನ್ನೋ ಭಯದಲ್ಲಿ ಪ್ರಯತ್ನನೇ ಮಾಡದೇ ಇರೋದು ಅದು ದೊಡ್ಡ ಕಳಂಕ. ಪ್ರಯತ್ನ ಮಾಡಿ, ಸೋಲಾಯ್ತಾ ತಲೆ ಕೆಡಿಸ್ಕೊಂಬೇಡಿ. ಒಂದು ಸೋಲ ಇಲ್ಲಾಂದ್ರೆ ಇನ್ನೊಂದು. ಟ್ರೈ 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 ಅಗೇನ್. ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ, ಯಶಸ್ಸು ನಿಮ್ಮ ಪಾದಡಿ ಬಂದ್ಬಿಡುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, 40 ವರ್ಷ ನೀವು ರಾಜನಾಗಿ ಮೆರಿಬೇಕಂತಂದ್ರೆ ಕೇವಲ 6 ತಿಂಗಳು ಸನ್ಯಾಸಿಯಾಗಿ ಬಾಳಿ. ಎಲ್ಲವನ್ನು ಬಿಡಿ. ನಿಮ್ಗೆ ಅನಿಸ್ತಾ ಇರ್ಬೋದು, ಸರ್ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದ್ಮೇಲೆ ನನ್ನ ಫ್ರೆಂಡ್ಸ್ ಕಳ್ಕೊತಾ ಇದ್ದೀನಿ, ನನ್ನ ರಿಲೇಟಿವ್ಸ್ ಕಳ್ಕೊತಾ ಇದ್ದೀನಿ. ಒಂದು ಮರ ತನ್ನ ಎಲ್ಲ ಎಲೆಗಳನ್ನು ಕಳ್ಕೊಳ್ಳುತ್ತೆ. ಬಟ್ ಒಂದು ಟೈಮ್ ಬರ್ತದೆ, ವಸಂತ ಕಾಲ ಬರ್ತದೆ, ಆಗ ಎಲ್ಲವೂ ಚಿಗುರ್ತದೆ. ನೀವು ಯಶಸ್ಸಾದಾಗ ಪ್ರತಿಯೊಬ್ಬರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಿನ್ನಿಂದ ಯಾರು ದೂರ ಹೋಗಿರ್ತಾರಲ್ಲ ಅವರೆಲ್ಲರೂ ಬಂದು ನಿನ್ನ ಮತ್ತೆ ಜಾಯ್ನ್ ಆಗ್ತಾರೆ. ನಿಮ್ಮನ್ನು ನೋಡೋ ಒಂದು ನಿನಗೆ ಕೊಡೋಂಥ ರೆಸ್ಪೆಕ್ಟ್ ಬೇರೆ ಆಗ್ತದೆ. ಸೊ ಒಬ್ಬ ಅಧಿಕಾರಿಯಾಗಿ ಸರ್ಕಾರಿ ಹುದ್ದೆಗೆ ಜಾಯ್ನ್ ಆಗಿ. ಕೆಲವು ಮೊನ್ನೆ ನನಗೆ ಕಮೆಂಟ್ ಆಗ್ತದೆ, ಏನು ಸರ್ ಸರ್ಕಾರ ಹುದ್ದೆ ಆದರೆ ಮಾತ್ರ ಜೀವನನ? 100% ಇಲ್ಲ. ಜೀವಿಸ್ಲಿಕ್ಕೆ ಸಾವಿರಾರು ದಾರಿ ಇದ್ದಾವೆ, ಸಾವಿರಾರು ವೇ ಇದ್ದಾವೆ. ಬಟ್ ಸರ್ಕಾರಿ ಹುದ್ದೆಯಲ್ಲಿದ್ದಾಗ ಪವರ್, ಆ ಪವರ್ ನೀನು ದುಡ್ಡು ಅಥವಾ ಬೇರೆ ಎಲ್ಲೋ ಇದ್ದಾಗ ನೀನು 4 ಕೋಟಿ 10 ಕೋಟಿ 100 ಕೋಟಿ ಇದ್ರೇನು ಈ ಒಂದು ಸಣ್ಣ ಪೆನ್ನು ಮತ್ತು ನಿನ್ನ ಅಧಿಕಾರದ ಮುಂದೆ ಪ್ರತಿಯೊಬ್ಬನು ಬೆಂಡಾಗಲೇಬೇಕು. ನಾಲೆಡ್ಜ್ ಈಸ್ ಪವರ್. ಯಾರು ನಾಲೆಡ್ಜನ್ನು ಇರ್ತಾನೋ ಅವನು ಇಡೀ ವರ್ಲ್ಡ್ನ ರೂಲ್ ಮಾಡ್ತಾನೆ. ಆ ನಾಲೆಡ್ಜಿಂದ ಮಾತ್ರ ನಿನ್ನ ಅಧಿಕಾರ, ನಿನ್ನ ಯಶಸ್ಸನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ. ಯಶಸ್ಸು ಒಮ್ಮೆ ನಿನ್ನ ಹತ್ರ ಬಂತು ಅಂತಂದರೆ, ಆ ಪೆನ್ನಿಗೆ ಪವರ್ ಬಂತು ಅಂತಂದರೆ ಯು ಕ್ಯಾನ್ ಡೂ ವಂಡರ್ಸ್. 4 ಜನಕ್ಕೆ ಸಹಾಯ ಮಾಡಬೇಕು ಅಂತಿದೆಯಾ, ಹೊರಗಡೆ ಇದ್ದು ಸಹಾಯ ಮಾಡ್ಬೋದು. ಬಟ್ ಇಲ್ಲಿ ಇದ್ದಾಗ ಅಧಿಕಾರದಲ್ಲಿದ್ದು ಸಹಾಯ ಮಾಡೋದು ಬೇರೆ ಆಗ್ತದೆ.
ಆಯಿತಾ. ನೀನೊಬ್ಬ ಬೆಳೆದ್ರೆ ಅಲ್ಲ ಸಮಾಜ, ನೀನು ಬೆಳೆದು ಬೇರೆಯವ್ರನ್ನ ಬೆಳೆಸಿದಾಗ ಮಾತ್ರ ಒಂದು ಉತ್ತಮ ಸಮಾಜ ಆಗ್ತದೆ. ಆಯಿತಾ. ಆಯಿತು, ಟ್ರಾನ್ಸ್ಲೇಷನ್ ಬಗ್ಗೆ ಹೇಳಿ. ದಯವಿಟ್ಟು ಟ್ರಾನ್ಸ್ಲೇಷನ್, ಚಿಗುರು ಟ್ರಾನ್ಸ್ಲೇಷನ್ ಬುಕ್ ಇದೆ, ದಯವಿಟ್ಟು ಓದಿ, ಒಳ್ಳೆಯದಾಗಲಿ. ಸಿ ಓವರಾಲ್ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಹೇಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಗೋ ವಿತ್ ಯುವರ್ ಕ್ವಶನ್ ಪೇಪರ್ಸ್. ಯಾರು ಪ್ರಶ್ನೆ ಪತ್ರಿಕೆಗಳನ್ನು ವಿಷಯವಾರು ವಿಂಗಡಿಸಿ ವಿಷಯವಾರಿ ತಿಳ್ಕೊತಾರೋ ಆಗ ಅವ್ನು ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟೋ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ನಾನು ಯಾವುದಕ್ಕೆ ಓದಬೇಕು ಯಾವ್ದು ಓದಬಾರ್ದು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಯಾವ ವ್ಯಕ್ತಿ ಯಾವುದು ಓದಬಾರ್ದು ಅನ್ನೋದು ಅವನಿಗೆ ಗೊತ್ತಾಗುತ್ತೋ ಅವನು ಬೇಗ ಸಕ್ಸಸ್ ಆಗ್ತಾನೆ. ನೀವು ಎಷ್ಟು ಎಫರ್ಟ್ ಮಾಡ್ತೀರಾ, ಎಷ್ಟು ಡೆಡಿಕೇಟ್ ಮಾಡ್ತೀರಾ, ಎಷ್ಟು ಕಾನ್ಫಿಡೆನ್ಸ್ ಇರ್ತದೆ, ಒಂಬುತನ ಇರ್ತದೆ, ನಾನು ಸಾಧನೆ ಮಾಡಲೇಬೇಕು. ಯಾವನು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾನೆ, ಯಾವನು ಅವನು ತಾನು ಹುಟ್ಟಿದ ಊರಿಗೆ, ತಾನು ಹುಟ್ಟಿದ ಜಿಲ್ಲೆಗೆ ರೆಸ್ಪೆಕ್ಟ್ ಕೊಡ್ತಾನೆ, ಅವನು 100% ಬೆಳಿತಾನೆ. ಸೊ ಎಲ್ಲ ನನ್ನ ನೆಚ್ಚಿನ ಯುವ ಅಧಿಕಾರಿಗಳಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಸಮಯವನ್ನು ವೇಸ್ಟ್ ಮಾಡಬೇಡಿ. ಲಾಕ್ಡೌನ್ ಇದೆ, ಮನೇಲಿ ಕುತ್ಕೊಂಡು ಅದು ಅಮ್ಮ ಎಲ್ಲರೂ ಆಲ್ಮೋಸ್ಟ್ ಮನೆಗೆ ಬಂದಿರ್ತೀರಾ, ಸೊ ಫ್ರೆಂಡ್ಸು ಟಿವಿ ಗಿವಿ ಅಂದ್ಕೊಂಡು ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡ್ಕೊಬೇಡಿ. ನೀವು ಕುತ್ಕೊಂಡು ಮಾಡಿದ್ರೆ ಇದು ಒಳ್ಳೆ ಸಮಯ. ಕೊರೋನಾ ಯಾವಾಗ ಬಂದಿದೆ ನನಗಂತೂ ಗೊತ್ತಿಲ್ಲ. ಆ ಸಿಗೋಂಥ ಸಮಯವನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಈಗ ಎಕ್ಸಾಮ್ ಸ್ವಲ್ಪ ಮುಂದೆ ಹೋಗಿರೋದ್ರಿಂದ ನೀವು ನಿರಂತರ ಪ್ರಯತ್ನ ಮಾಡಿದ್ರೆ 100% ಸಕ್ಸಸ್ ಅನ್ನೋದು ನಿಮ್ಮ ಕಾಲಡಿ ಬರ್ತದೆ. ಯೋಚನೆ ಮಾಡಿ, ಎಲ್ಲಿರಬೇಕು, ಹೇಗಿರಬೇಕು, ವೇರ್ ಐ ವಾಂಟ್ ಟು ಬಿ, ಹೌ ಐ ವಾಂಟ್ ಟು ಬಿ, ಹೂಮ್ ಐ ವಾಂಟ್ ಟು ಬಿ. ಕ್ವಶನ್ ಯುವರ್ ಸೆಲ್ಫ್. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿನ್ನಲ್ಲೇ ಇರ್ತದೆ. ಬೇರೆ ಯಾರೋ ಬಂದು ಮೋಟಿವೇಟ್ ಮಾಡಬೇಕು, ಬೇರೆ ಯಾರೋ ಬಂದು ನಾನು ಮುಂದುವರಿಸಬೇಕು ಅಂತ ಅನ್ಕೊಂಡ್ರೆ, ಬೇರೆ ಯಾರೋ ಬಂದು ನಾನು ಮುಂದುವರಿಸಬೇಕು ಅಂದ್ಕೊಂಡ್ರೆ ಅದು ಸಮಸ್ಯೆ. ಆಯ್ತಾ. ನೀನು ಬೆಳಿಬೇಕು ಅಂತ ಅನ್ಕೊಂಡ್ರೆ ಎಲ್ಲಿರ್ಬೇಕು ಅದು ಬೆಳಿಬೋದು. ನೀನು ಮನಸ್ಸು ಮಾಡಬೇಕು. ನಿನ್ನ ಮನಸ್ಸಿನ ಮುಂದೆ, ನಿನ್ನ ದೃಢ ಸಂಕಲ್ಪದ ಮುಂದೆ ಯಾವ ಶಕ್ತಿಗಳು ಕೆಲಸ ಮಾಡೋದಿಲ್ಲ. ಯಾರು ನಿನ್ನ ಅವಮಾನ ಮಾಡ್ತಾರೆ, ಯಾರು ನಿನ್ನ ಕೈಲಿ ಆಗೋದಿಲ್ಲ. ವೇಸ್ಟ್ ಬಾಡಿ ಕಣೋ ಅಂತ ನೀನು ಯಾರು ಅಂತಾರಲ್ಲ ಅಂಥವ್ರ ಮುಂದೆ ಬೆಳೆಬೇಕು, ಬೆಳೆದು ನೋಡಿಸ್ಬೇಕು. ದಿಸ್ ಈಸ್ ನಾನು ಬಾಬು ರೆಡ್ಡಿ ಅಂದ್ರೆ ಇದೆ. ನಿದ್ದೆ ಬರ್ತಾ ಇದೆಯಾ ಕಂದ? ನೋ 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 ಥಿಂಕ್ ಎಸ್, ನಾನು ಇವತ್ತು ನಿದ್ದೆ ಹೋದ್ರೆ, ನಾನು ಇವತ್ತು 2 ನಿಮಿಷ ವೇಸ್ಟ್ ಮಾಡಿದ್ರೆ, ನಾನು ಇವತ್ತು ಯಾವುದೋ ಮೂವಿಗೋಸ್ಕರ ವೇಸ್ಟ್ ಮಾಡಿದ್ರೆ ನನ್ನ ಮುಂದಿನ ವಿಜೃಂಭಣೆ ನೋಡ್ಬೇಕಾದ್ರೆ ಮೂವಿಗಳನ್ನ ಕಳ್ಕೊಂಡ್ಬಿಡ್ತೀನಿ. ನಾನು ಇವತ್ತು 2 ನಿಮಿಷ 1 ನಿಮಿಷ ನಿದ್ದೆ ಹೋದ್ರೆ ಮುಂದೆ ನಾನು ನೆಮ್ಮದಿಯಿಂದ ನಿದ್ದೆ ಹೋಗೋಂಥ ರಾತ್ರಿನ ಕಳ್ಕೊಂಡ್ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? ನೀವು ಮುಂದಿನ ಭವಿಷ್ಯ ಏನಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಅದರ ಪರವಾಗಿ ನೀವು ಕೆಲಸವನ್ನು ಮಾಡಿ. ನೀವು ವರ್ಕ್ ಮಾಡ್ತೀನಿ, ನಾನು ಸಾಧನೆ ಮಾಡ್ತೀನಿ, ಸಾಧಕನಾಗ್ತೀನಿ ಅಂತಂದಾಗ ನಿನ್ನ ಯಾರೂ ತಡೆಯೋದಿಲ್ಲ. ಎಸ್, ಪ್ರತಿಯೊಬ್ಬರಿಗೂ ಕಷ್ಟ ಇರ್ತದೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವೇ ಕಷ್ಟ ಇರ್ತದೆ. ಒಬ್ಬನಿಗೆ ಯಾವಾಗ ದುಡ್ಡಿನ ಸಮಸ್ಯೆ ಇರ್ತದೆ, ಇನ್ನೊಬ್ಬನಿಗೆ ಯಾವಾಗ ಮನೇಲಿ ಏನೋ ಸಮಸ್ಯೆ ಇರ್ತದೆ, ಇನ್ನೊಬ್ಬನಿಗೆ ಯಾವಾಗ ಲವರ್ ಸಮಸ್ಯೆ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದು ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಬಟ್ ಆ ಸಮಸ್ಯೆಗಳನ್ನು ಮೆಟ್ಟು ನಿಂತು ಹೊರಗಡೆ ಬಂದಾಗ ಮಾತ್ರ ನೀನು ಸಾಧಕ. ಯಾವತ್ತೋ ಒಂದು ಹೆಜ್ಜೆ ಇವತ್ತು ಮುಂದೆ ಇಟ್ಟಿರ್ತೀಯ, ಆ ಹೆಜ್ಜೆನ ನೋಡಿ ಯಾಕೋ ತುಂಬಾ ದೂರ ಇದ್ದಂಗಿದೆ ರೋಡು, ಇವು ನನಗೆ ಭಯ ಆಗ್ತದೆ, ಕಲ್ಲು ಮುಳ್ಳುಗಳಿಂದ ಕೂಡಿದೆ ಅಂತ ಹೇಳ್ಬಿಟ್ಟು ನೀನು ಇಟ್ಟಂತ ಹೆಜ್ಜೆಯನ್ನು ಹಿಂದೆ ಇಟ್ಟಾಗ ಯಾರು ಕೊಟ್ಟರು ಆ ಹೆಜ್ಜೆ ಮೇ ಬಿ ಒಂದು ಇತಿಹಾಸ ನಿರ್ಮಿಸ್ತಿರ್ತೇನೋ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನ್ ಮುಂದೆ ಈ ಥರನೇ ಹೋಗ್ಲಿ. ಮುಂದೆ ಯಶಸ್ವಿ ವ್ಯಕ್ತಿಯಾಗಿ ಸಮಾಜಕ್ಕೆ ಸಮಾಜ ನಿನ್ನಿಂದ ತುಂಬ ಬಯಸ್ತಾ ಇರ್ತದೆ. ಈಗ ನೀನು ಸಮಾಜದಿಂದ ಪಡೆಯೋ ಒಂದು ಸಮಯ, ಸಮಾಜಕ್ಕೆ ಕೊಡುವಂಥದ್ದೆಲ್ಲ. ಒಂದು ಸ್ಥಾನಮಾನಕ್ಕೆ ಹೋದಾಗ ಸಮಾಜಕ್ಕೆ ರಿಟರ್ನ್, ಅದರಿಂದ ಏನು ತೊಗೊಂಡಿರ್ತೀವೋ ಅದನ್ನ ರಿಟರ್ನ್ ಮಾಡಿ. ಓಕೆ, ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ, ಸಿಗುವಂಥ ಸಮಯವನ್ನು ಯೂಸ್ ಮಾಡಿಕೊಂಡು ಬೆಳೀರಿ. ಓದಬೇಕಷ್ಟೇ. ಏನೇ ಕಷ್ಟ ಇದ್ರೆ, ಏನೇ ಕೆಲಸ ಇದ್ರೆ ಬಂದು ಕುತ್ಕೊಂಡು ಎಸ್ ಓದಬೇಕು, ಮೈಂಡ್ ಸೆಟ್ ಮಾಡ್ಕೊಬೇಕು. ಎಸ್ ಓದಲೇಬೇಕು, ಇವತ್ತಿಷ್ಟು ಪೋರ್ಷನ್ ಹಾಕೊಂಡಿದ್ದೀನ, ಓದಲೇಬೇಕು, ಓದ್ತೀನಿ, ನಾನು ಬೆಳಿತೀನಿ. ದಿಸ್ ಇಸ್ ಕಾನ್ಫಿಡೆನ್ಸ್. ನಿನ್ನ ಕಾನ್ಫಿಡೆನ್ಸ್ ಮುಂದೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಯಾವಾಗಲೂ ದೃಢ ಸಂಕಲ್ಪ, ಆ ಉಂಬುತನ, ಆತ್ಮವಿಶ್ವಾಸ, ನಿರಂತರ ಪ್ರಯತ್ನ, ರೆಸ್ಪೆಕ್ಟ್ ಇರಲಿ. ಓಕೆ, ಬೆಳಿತೀರಾ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಅದನ್ನು ನೋಡಿಕೊಂಡು ಮಾಡೋಣ. ಆಯ್ತಾ? ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಆರೋಗ್ಯವನ್ನು ಸೇಫಾಗಿ ನೋಡಿಕೊಂಡು ಬೆಳೀರಿ. ಡಬಲ್ ಸ್ಟಾರ್ ಹಾಕೋದೇನು ದೊಡ್ಡ ವಿಚಾರ ಅಲ್ಲ, ನೀನು ಮನಸ್ಸು ಮಾಡ್ಬೇಕಷ್ಟ. ಎಸ್, ಯು ಕ್ಯಾನ್. ನೀನು ಸಾಧಕನಾಗ್ತೀನಿ ಅಂತ ಬರ್ತಂದ್ರೆ ಸಾಧನೆ ಅನ್ನೋದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ. ಇದು ಜ್ಞಾಪಕ ಇರಲಿ. ಆಲ್ ದಿ ವೆರಿ ಬೆಸ್ಟ್. ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಜೈ ಹಿಂದ್. Be the best always. Yes.